ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಟಿ ಪೂಜಾ. ಪೂಜಾ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಪೂಜಾ, ನಿಮ್ಮ ಜೊತೆ ಮಾತಾಡೋದಕ್ಕೂ ಮೊದಲು ನಮ್ಮ ಸ್ಟುಡಿಯೋದಲ್ಲಿ ದುನಿಯಾ ವಿಜಯ್ ಮಾತಾಡಿದರು. ಮಾಡೋಕ್ಕೆ ನಟಿ ಪೂಜಾ ಇದ್ದಾರೆ. ಬಹುಶಃ ಪೂಜಾ ಈ ಹಿಂದೆ ಕೂಡ ನಮ್ಮ ಚಾನಲ್ನಲ್ಲಿ ಮಾತಾಡಿದ್ದೀರಿ. ಪೂಜಾ ಬಗ್ಗೆ ಆದರೂ ಒಂದು ಸಣ್ಣದಾಗಿ ಹೇಳ್ತೀನಿ. ಪೂಜಾ ಒಬ್ಬ ಅದ್ಭುತ ನಟಿ. ತಮಿಳಿನಲ್ಲಿ ಬಹಳ ಅನೇಕ ಚಿತ್ರಗಳನ್ನು ನಟಿಸಿ ಫಿಲ್ಮ್ಫೇರ್ ಅವಾರ್ಡ್ಗಳನ್ನೆಲ್ಲ ಪಡೆದಿರೋರು. ಜೊತೆಗೆ ಸಿಂಹಳ ಚಿತ್ರದಲ್ಲೂ ಕೂಡ ನಡೆಸಿದ್ದಾರೆ. ಅವ್ರ ತಾಯಿ ಕೂಡ ಸಿಂಹಳಿಯರು, ಅಂದರೆ ಶ್ರೀಲಂಕಾದವರು. ಅವರ ತಂದೆ ಇಲ್ಲೇ ನಮ್ಮ ಶೃಂಗೇರಿಯವರು. ಅಚ್ಚ ಕನ್ನಡದ ಹುಡುಗಿ ಪೂಜಾ. ಆದರೆ ಪೂಜಾ ಕನ್ನಡದಲ್ಲಿ ನಡೆಸ್ತಾ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಅವ್ರ ಪರಿಚಯ ಇಲ್ಲ. ಆದರೆ ಅವರಿಗೆ ಪರಿಚಯ ಆದದ್ದು ಕನ್ನಡಿಗರಿಗೆ ಬೇರೆದೇ ರೀತಿಯಲ್ಲಿ. ಇಟ್ಸ್ ವೆರಿ ಬ್ಯಾಡ್. ಯಾವುದೋ ನೀಲಿ ಚಿತ್ರವನ್ನು ತೋರಿಸಿ ಪೂಜಾ ಬೆತ್ತಲಾದರು ಅನ್ನೋದ್ರ ಬಗ್ಗೆ ಪೂಜಾವನ್ನು ಹೇಳ್ತಾರಲಾಯಿತು. ಆ ಬಗ್ಗೆ ಅಷ್ಟೇ ಪೂಜಾನ ಪರಿಚಯ. ಆದರೆ ಪೂಜಾವನ್ನು ಬೇರೆ ರೀತಿ ನೋಡಿದಾಗ ಅವರು ಎಂಥ ನಟಿ ಅನ್ನೋದು ಬಹುಶಃ ಅವಳು ಕಡವಳು. ಆ ಸಿನಿಮಾ ನೋಡಿದರೆ ಬಹುಶಃ ತಮಿಳ್ ಸಿನಿಮಾ ನೋಡಿದವರಿಗೆ, ನಾನು ಕಡವಳು ಸಿನಿಮಾ ನೋಡಿದವರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರು ಅವಾರ್ಡ್ ಕೂಡ ತಗೊಂಡಿದ್ದಾರೆ. ಸೊ ಪ್ರಿಟಿ ಗರ್ಲ್, ನಮ್ಮ ಕನ್ನಡದ ಅಚ್ಚ ಕನ್ನಡತಿ, ಸುಂದರವಾದ ಹುಡುಗಿ, ಅವ್ರ ಬಗ್ಗೆ ಕೂಡ ಈ ರೀತಿ ವಿಚಾರಗಳು ಬಂದು ಪೂಜಾ ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದಾರೆ ನಮ್ಮ ಜೊತೆ. ಪೂಜಾ, ಮಾತಾಡಿ. ನೀವು ಏನು ಹೇಳಬೇಕು ಅಂತ ಬಂದಿದ್ದೀರಿ? ನಾನು ಇವತ್ತಿರೋದು ಇವಾಗ ನನಗೆ ಫೋನ್ ಮಾಡಿದಾಗ ಬರ್ತೀರಾ ಅಂತ ಕೇಳಿದಾಗ ನಾನು ಬಂದಿದ್ದು ಆವತ್ತು ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ 1 hour ಮಾತಾಡಲಿಕ್ಕೆ. ಐ ಟ್ರೈ ಟು ಕ್ಲಿಯರ್ ಮೈ ನೇಮ್. ಆದರೆ ನಾನು ಇವತ್ತು ಬಂದಿರೋದು ನನಗೆ ಮಾತ್ರ ಅಲ್ಲ, ಐ ಆಮ್ ರೆಪ್ರೆಸೆಂಟಿಂಗ್ ಆಲ್ ದ ವಿಮೆನ್, ನಾಟ್ ಜಸ್ಟ್ ಫ್ರಮ್ ದ ಸಿನಿಮಾ ಫೀಲ್ಡ್ ಮಾತ್ರ ಅಲ್ಲ, ಸಿನಿಮಾ ಫೀಲ್ಡ್ ಇಲ್ಲದೆ ಇರೋ ಇವನ್ ಅಬೌಟ್ ಅದರ್ ವಿಮೆನ್ ಈಸ್ ರಿಟನ್ ಅ ಲಾಟ್. ಸ್ವಲ್ಪ ಹೇಳಿ ಕನ್ನಡಿಗರಿಗೆ. ನಾನು ಮೈ ಡ್ಯಾಡ್ಸ್ ಫ್ರಮ್ ಶೃಂಗೇರಿ, ಅಮ್ಮಸ್ ಫ್ರಮ್ ಶ್ರೀಲಂಕಾ. ಅವರಿಬ್ರು ದೇ ಫೆಲ್ ಇನ್ ಲವ್ ಇನ್ ಅಲಹಾಬಾದ್ ಯೂನಿವರ್ಸಿಟಿ, ಗಾಟ್ ಮ್ಯಾರಿಡ್. ನಾನು ನನ್ನ ತಮ್ಮ ವಾಸ್ ಬೈ ಪ್ರಾಡಕ್ಟ್ಸ್ ಆಫ್ ದಟ್ ಲವ್. ನನಗೆ ಕಲ್ತಿದ್ದು ಇದು ಪೂರ್ಣಪ್ರಜ್ಞಾ ಅಲ್ದೂರಲ್ಲಿ, ಆಮೇಲೆ ನಿರ್ಮಲಾ ಕಾನ್ವೆಂಟ್ ಇನ್ ಮೈಸೂರು, ಆಮೇಲೆ ಬಾಲ್ವಿನ್ ಗರ್ಲ್ಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಮೌಂಟ್ ಕಾರ್ಮೆಲ್ ಕಾಲೇಜ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಅಪ್ಪ ವಾಂಟೆಡ್ ಮೀ ಟು ಲರ್ನ್ ಕನ್ನಡ ಕಲೀಲೇಬೇಕು ಮಕ್ಕಳು ಅಂತ ಹೇಳಿ. ಈವನ್ ದೋ ಹೀಸ್ ವರ್ಕಿಂಗ್ ಇನ್ ದ ಟೀ ಎಸ್ಟೇಟ್ಸ್ ತಮಿಳ್ನಾಡಲ್ಲಿ. ಊಟಿಯಲ್ಲಿ ಹಾಕಿದೆ, ಗುಡ್ ಸ್ಕೂಲ್ಸ್ ಇದ್ದಾವೆ ಊಟಿಯಲ್ಲಿ. ಇನ್ಸ್ಟೆಡ್ ಆಫ್ ಪುಟಿಂಗ್ ಮೀನ್ ಊಟಿ, ಹಿ ಪುಟ್ ಮೀನ್ ಕರ್ನಾಟಕ, ಸೇಯಿಂಗ್ ಮಕ್ಕಳು ಕನ್ನಡ ಓದಲಿಕ್ಕೆ, ಬರೆಯೋಕ್ಕೆ, ಮಾತಾಡೋಕ್ಕೆ ಕಲಿಬೇಕು ಅಂತ ಹೇಳ್ಕೊಂಡು ಒಂದೇ ಉದ್ದೇಶದಿಂದ. ಆ್ಯಂಡ್ ಯು ಹ್ಯಾವ್ ಗುಡ್ ಸ್ಕೂಲ್ಸ್ ಹಿಯರ್ ಆಲ್ಸೋ ಅಲ್ವಾ. ಬಟ್ ವಾಟ್ ಹ್ಯಾಪನ್ ಫಾರ್ ಮೀ ಇಸ್ ಆಫ್ಟರ್ ಆಲ್ ದಿಸ್ ತಮಿಳ್ ಇಂಡಸ್ಟ್ರಿ ಮಾತಾಡ್ತಾ ಇದ್ರಿ ಅಂದ್ರೆ ಬೆಂಗಳೂರಲ್ಲಿ ಇಟ್ಕೊಂಡವರು ಕೂಡ ಚೆಂದ ಕನ್ನಡ ಮಾತಾಡಲ್ಲ. ಇದು ನಂಗೆ ತುಂಬ ಹೆಮ್ಮೆ. ನಾನು ಯಾವಾಗಲೂ ಈವನ್ ಇನ್ ಮೈ ಶ್ರೀಲಂಕಾ ಆಗಲಿ ಅಥವಾ ತಮಿಳಾಗಲಿ ಇಂಟರ್ವ್ಯೂಸಲ್ಲಿ ಯಾವಾಗಲೂ ನಾನು ಬೆಂಗಳೂರು ಹುಡುಗಿ ಅಂತ ಹೇಳ್ಕೊಳಲ್ಲ, ಶೃಂಗೇರಿಯಿಂದ ಬಂದ ಹುಡುಗಿ ಅಂತಲೇ ಹೇಳ್ಕೊಳೋದು. ಮೈ ಫ್ರೆಂಡ್ಸ್ ಇಸ್ ಟು ಆಲ್ವೇಸ್ ನೀನು ಏನು ಹಳ್ಳಿ ಹುಡುಗಿ ಅಂತ ಕರ್ಸ್ಕೊಳ್ತೀಯ ನಿನ್ನ, ಯು ಟೆಲ್ ಯು ಫ್ರಮ್ ಬ್ಯಾಂಗ್ಳೂರ್ ಅಂತ. ಬಟ್ ನೋ, ಐ ಆಮ್ ಫ್ರಮ್ ಶೃಂಗೇರಿ ಅಷ್ಟೇ, ಪೀರಿಯಡ್. ದಟ್ಸ್ ದ ಬಾಟಮ್ ಲೈನ್. ನನಗೆ ಐ ವೆಂಟ್, ಬಟ್ ನನಗೆ ಮೈ ಬ್ರೆಡ್ ಆ್ಯಂಡ್ ಬಟರ್ ವಾಸ್ ಗಿವನ್ ಬೈ ದ ತಮಿಳ್ ಇಂಡಸ್ಟ್ರಿ, ಆಯಿತಾ. ಸೊ ಫಾರ್ ದ್ಯಾಟ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅನ್ ಆ್ಯಕ್ಟ್ರೆಸ್. ಕಮಿಂಗ್ ಇನ್ ಟು ದಿಸ್ ಫೀಲ್ಡ್ ಅಪ್ಪ ಹೇಳಿದ್ದು ನನಗೆ ಇಷ್ಟ ಇಲ್ಲ ಪೂಜಾ, ನಮ್ಮ ಸಂಪ್ರದಾಯದಲ್ಲಿ ಇಲ್ಲ. ಶೃಂಗೇರಿ ಅಂದರೆ ಸಣ್ಣ ಗ್ರಾಮ, ಅದರಲ್ಲಿ ಯುನೋ ದ ಮೂಮೆಂಟ್ ದೇ ಹಿಯರ್ ನೀನು ಕನ್ನಡ ಅಲ್ಲ ಪಿಕ್ಚರ್ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಇಟ್ಸ್ ನಾಟ್ ಗೋನ್ ಟು ಬಿ ಸಮಥಿಂಗ್ ವಿಚ್ ವಿ ಕ್ಯಾನ್ ಹ್ಯಾಂಡಲ್, ಬೇಡ ಅಂತ. ಅಪ್ಪನ ಮಾತು ಕೇಳಲಿಲ್ಲ. ನಾನು ತಪ್ಪು ಮಾಡದೇ ಇದ್ದಾಗ ನನ್ನ ಬಗ್ಗೆ ಏನು ಬರೆಯೋಕ್ಕೆ ಸಾಧ್ಯ? ಸೊ ಬಣ್ಣದ ಜಗತ್ತೇ ಬೇಡ ಅಂದಿದ್ರು ನಿಮ್ಮ ತಂದೆ ತಾಯಿ. ಕೊನೆಗೆ ಏನಾಯ್ತು, ಸರಿ ಆಯ್ತು ಅಂತ ಹೇಳಿ ಬಿಟ್ರು ಅಪ್ಪ. ಯು ನೋ ಹೌ ಸ್ಟಬನ್ ವಿ ಚಿಲ್ಡ್ರನ್ ಕ್ಯಾನ್ ಬಿ ಅಲ್ವಾ. ನಿಮ್ಮ ಬಗ್ಗೆ ನಂಬಿಕೆ ಇತ್ತು, ಕಳಿಸಿದ್ರು, ಒಳ್ಳೆ ಕೆಲಸ ಮಾಡ್ತೀರಿ. ಅಂಡ್ ಐ ಗಾಟ್ ಸಮ್ ನೈಸ್ ಆಫರ್ಸ್ ಇನ್ ತಮಿಳ್, ಸಮ್ ನೈಸ್ ಆಫರ್ಸ್ ಇನ್ ಶ್ರೀಲಂಕನ್ ಇಂಡಸ್ಟ್ರಿ, ಅಂಡ್ ಎವ್ರಿಥಿಂಗ್ ವಾಸ್ ಗ್ರೇಟ್. ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದ್ದಾಗ ಸಮ್ ನಾನ್ಸೆನ್ಸ್ ಇನ್ ದಿಸ್ ಪೇಪರ್ ಕಾಣಿಸ್ತಾ ಇದೆಯಾ, ಹಾಯ್ ಬ್ಯಾಂಗ್ಳೂರ್ ಅಂತ ಒಂದು ಪೇಪರಲ್ಲಿ 2nd of February ತಮಿಳು ನಟಿ ಶೃಂಗೇರಿ ಪೂಜಾ ಫುಲ್ ಬೆತ್ತಲೆ ಅಂತ ಹಾಕ್ಬಿಟ್ಟಿದ್ದಾರೆ. ನನಗೆ ತಮಿಳ್ ಇಂಡಸ್ಟ್ರಿ ಆಗಲಿ ಶ್ರೀಲಂಕನ್ ಇಂಡಸ್ಟ್ರಿ ಆಗಲಿ, ಐ ಆಮ್ ನಾಟ್ ಸೇಯಿಂಗ್ ನಾನು ಐ ಆಮ್ ನೆಕ್ಸ್ಟ್ ಟು ಗಾಡ್, ಐ ಆಮ್ ದ ಬೆಸ್ಟ್ ಕ್ಯಾರೆಕ್ಟರ್ಡ್ ಗರ್ಲ್ ಅಂತ ಅಲ್ಲ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವಿ ಆಲ್ ಮೇಕ್ ಮಿಸ್ಟೇಕ್ಸ್. ಬಟ್ ಈ ಥರ ನಾ ಬರೆಯೋದು ಇಲ್ಲ. ನಾನು ಐ ಆಮ್ ಹಿಯರ್. ತುಂಬಾ ಸಿಟ್ಟು, ನಾನು ಕೆಟ್ಟ ಕೋಪ ಬಂದುಬಿಟ್ಟಿತ್ತು ಅವತ್ತು. ವೆನ್ ಮೈ ಫಾದರ್ ಕಾಲ್ಡ್ ಮಿ, ನಾನು ಶ್ರೀಲಂಕಾಲಿದ್ದೆ. ಐ ವಾಸ್ ಪ್ರಮೋಟಿಂಗ್ ಮೈ ಲಾಸ್ಟ್ ಫಿಲ್ಮ್ ಇನ್ ಶ್ರೀಲಂಕಾ, ಕುಸಪಬಾ ಅಂತ. My father called me and he's crying and saying, Pooja, ನನಗೆ ಐ ಫೀಲ್ ಲೈಕ್ ಕಮಿಟಿಂಗ್ ಸುಯಿಸೈಡ್. ಯಾಕೆ? ಶೃಂಗೇರಿಯಲ್ಲಿ ಒಂದು ಮದುವೆ ಇತ್ತು ನಂದು, ಶಂಕರಣ್ಣಂದು ಡಾಟರ್ಸ್ ವೆಡ್ಡಿಂಗ್. ಅಪ್ಪ ಹೋಗಬೇಕಿದ್ದು, ನಾನು ಹೋಗಬೇಕಿದ್ದು, ನಂಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅಪ್ಪ ಹೇಳ್ತಾ ಇದ್ದಾರೆ, ನಾನು ಹೋಗಿ ಮುಖ ಹೇಗೆ ತೋರಿಸ್ಲಿ, ಶೃಂಗೇರಿ ಪೂಜಾ ಅಂತ ಹಾಕ್ಬಿಟ್ಟಿದ್ದಾರೆ. ಫೊಗೆಟ್, ಇದು ತಮಿಳ್ ನಟಿ ಪೂಜಾ ಬೆತ್ತಲೆ ಅಂತ ಫೊಗೆಟ್, ಶೃಂಗೇರಿ ಪೂಜಾ ಅಂತ ಯಾಕೆ ಹಾಕಬೇಕು? ಓಕೆ, ಹಾಕಿದ್ದೀರಾ, ಸರಿ. ನಾನು ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಒನ್ ಥಿಂಗ್. ಮೈ ಹೆಡ್ ಮೈ ಮೈಂಡ್ ಇಸ್ ರನ್ನಿಂಗ್ ಸೋ ಫಾಸ್ಟ್, ಮಾತಾಡಲಿಕ್ಕೆ ನನಗೆ ಐ ಆಮ್ ಅನೇಬಲ್ ಟು ಕೋಪ್ ವಿತ್ ಇಟ್. ಬಟ್ ಐ ಹ್ಯಾವ್ ಅ ಫ್ಯೂ ಕ್ವೆಶ್ಚನ್ಸ್. ದಿಸ್ ಎಡಿಟರ್, ಇಟ್ಸ್ ಅ ಪೇಪರ್, ಯು ಬೀನ್ ಗಿವನ್ ಸರಿ ಅಥಾರಿಟಿ ಕೊಟ್ಟಿದ್ದಾರೆ ನಿಮಗೆ ಬರೆಯೋಕ್ಕೆ. ಯು ಹ್ಯಾವ್ ಟು ರೈಟ್ ದ ಟ್ರೂತ್. ಒಂದು ಮಿಸ್ಟರ್ ರವಿ ಬೆಳಗೆರೆ, ವಿತ್ ಲಾಟ್ಸ್ ಆಫ್ ರೆಸ್ಪೆಕ್ಟ್ ಐ ಆಮ್ ಟಾಕಿಂಗ್ ಹಿಯರ್, ಆಯಿತಾ. ಯು ಹ್ಯಾವ್ ಟು ಅರ್ನ್ ರೆಸ್ಪೆಕ್ಟ್. ಹಿ ಹ್ಯಾಸ್ ನಾಟ್ ಅರ್ನ್ ಮೈ ರೆಸ್ಪೆಕ್ಟ್, ಬಟ್ ಐ ಆಮ್ ಗಿವಿಂಗ್ ಹಿಮ್ ರೆಸ್ಪೆಕ್ಟ್ ಆ್ಯಂಡ್ ಟಾಕಿಂಗ್ ಟು ಹಿಮ್.
ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ರು, ಒಂದು ಇವಾಗ ಭೀಮಾ ತೀರದಲ್ಲಿ ದ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಆ್ಯಕ್ಟರ್ ಆಗಲಿ, ಸೌಜನ್ಯಕ್ಕಾಗಿ ಅಟ್ಲೀಸ್ಟ್ ಈ ಶುಡ್ ಹ್ಯಾವ್ ಆಸ್ಕ್ಡ್ ಮೀ, ಒಂದು ಕರ್ಟಿಸಿಗಾಗಿ ಒಂದು ಕೇಳಬೇಕಿತ್ತಲ್ಲ ಮಾತು ನನ್ನನ್ನು, ನಾನೇ ಬರ್ತಿದ್ದು ಇದನ್ನು, ಈ ಕತೆ ನಂದು ಅಂತೆಲ್ಲ ಹೇಳ್ತಾ ಇದ್ರು. ಓಕೆ, ಈ ಕತೆ ಇಲ್ಲಿ ಬರ್ದಿರೋ ಕತೆ ನಂದು. ಸೌಜನ್ಯಕ್ಕಾಗಿ ಅಟ್ಲೀಸ್ಟ್ ಕೇಳಿದ್ರಾ ನನ್ನನ್ನು? ಫೋನ್ ಮಾಡಿ ಕೇಳಿದ್ರಾ? ಹೌ ಡಿಫಿಕಲ್ಟ್ ಇಸ್ ಇಟ್ ಫಾರ್ ಹಿಮ್ ಟು ಗೆಟ್ ಮೈ ನಂಬರ್? ಶೃಂಗೇರಿ ಅಂತ ಹಾಕಿದ್ದೀರಾ, ಶೃಂಗೇರಿಗೆ ಫೋನ್ ಮಾಡಿ, ಇಟ್ಸ್ ಸಚ್ ಅ ಸ್ಮಾಲ್ ಟೌನ್, ಉಮಾಶಂಕರ್ ನಂಬರ್ ಕೇಳಲಿಕ್ಕಾಗಲ್ಲ? ಫೊಗೆಟ್ ದ್ಯಾಟ್. ತಮಿಳ್ ನಟಿ ಅಂತ ಹಾಕಿದ್ದೀರಾ, ತಮಿಳ್ ಯೂನಿಯನಿಗೆ ಫೋನ್ ಮಾಡಿಬಿಟ್ಟು, ಶರತ್ ಕುಮಾರ್ ಸರ್ ಇಸ್ ಪ್ರೆಸಿಡೆಂಟ್, ಒಂದು ಫೋನ್ ಮಾಡಿಬಿಟ್ಟು ನನ್ನ ಫೋನ್ ನಂಬರ್ ಕೇಳಲಿಕ್ಕಾಗಿಲ್ಲ? ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಬೇರೆ ಎಗೇನ್ ಚಾನಲಲ್ಲಿ, ನಾನೇನು ಬೇರೆ ಗ್ರಹದಲ್ಲಿದ್ನಾ, ನನಗೊಂದು ಫೋನ್ ಮಾಡಿಬಿಟ್ಟು ಕೇಳಲಿಕ್ಕಾಗಿಲ್ವಾ? ವಿಜಯ್ ಅವರಾಗಲಿ, ನಮ್ಮ ಸರ್ ಅವರಾಗಲಿ, ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ ಕೇಳಲಿಕ್ಕಾಗಿಲ್ವ ನನಗೆ? ಬೇರೆ ಗ್ರಹದಲ್ಲಿದ್ದು ನಾನು ಅಂತ ಕೇಳಿದ್ರು. ನಾನು ಅದೇ ಕೇಳ್ಬೋದಲ್ಲ, ವಾಸ್ ಐ ಆಲ್ಸೋ ಇನ್ ಎ ಡಿಫ್ರೆಂಟ್ ಪ್ಲಾನೆಟ್? ಎಷ್ಟು ಕಷ್ಟ ಫೋನ್ ಮಾಡಲಿಕ್ಕೆ, ಕೇಳಲಿಕ್ಕೆ ಇದು ನಿಜನಾ ಇಲ್ವಾ ಅಂತ. ಇನ್ನೊಂದು ಹೇಳಿದ್ರು ನನಗೆ, ಐ ಕಾಂಟ್ ರಿಮೆಂಬರ್, ಎಗೇನ್ ಒನ್ ಮೋರ್ ಇಂಟರ್ವ್ಯೂ, ನಾನು ನೋಡ್ತಾ ಇದ್ದೆ ಇದೆಲ್ಲ, ಎಷ್ಟು ಅನ್ಯಾಯ ಅಂತ. ಪಾಪ ಅವ್ರಿಗೆ ತುಂಬಾ ಅನ್ಯಾಯ ಆಗಿಬಿಟ್ಟಿದೆ ಅಂತೆಲ್ಲ ತೋರಿಸ್ಕೊಳ್ತಾ ಇದ್ರು. ನಮ್ಗಾಗಿರೋ ಅನ್ಯಾಯ ಇನ್ನೊಂದು ಹೇಳಿದ್ರು, ಏನು ಅವತ್ತು ಯಾರೋ ಬಂದು ವಾಂತಿ ಮಾಡಿದ್ರಂತೆ, ಆಮೇಲೆ ಇವ್ರು ನೆಕ್ ಬಿಟ್ರಂತೆ. ಇದು ನಾನು ಆ್ಯಕ್ಚುಲಿ ಐ ವೆಂಟ್ 12th ಅಲ್ಲ 13th ಐ ಗಾಟ್ ಅ ಅಪಾಯಿಂಟ್ಮೆಂಟ್ ಅವ್ರ ಆಫೀಸಿಗೆ ಹೋಗ್ಲಿಕ್ಕೆ. ಎಲ್ಲಿ? ಪದ್ಮನಾಭನಗರ ಎಲ್ಲೋ ಅವರ ಆಫೀಸ್ ಇದೆ, ಸ್ಕೂಲ್ ಹತ್ರ ಒಂದು ದೊಡ್ಡ ಆಫೀಸ್ ಇದೆ, ಆಯಿತಾ. ನನಗೆ ಹೋಗಿಂತ ಮುಂಚೆ ಮೈ ಕಸಿನ್ ಬ್ರದರ್ ಸುರೇಶ್ ಅಣ್ಣ ಏನು ಗೊತ್ತಾ ಹೇಳಿದ್ದು, ಪೂಜಾ ನೀನು ಇದು ಅವ್ರು ಮಾತಾಡೋದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾಳೆ ಒಂದಿನ ನಿನಗೆ ಯೂಸ್ ಆಗುತ್ತೆ ಅಂತ. ದೆನ್ ಐ ಸೈಡ್, ಅಣ್ಣ ಬೇಡ, ಅವರು ಹೀಸ್ ನಾಟ್ ಎನ್ ಆನಿಮಲ್, ಐ ಆಮ್ ಶ್ಯೂರ್ ಹೀಸ್ ಅ ಹ್ಯೂಮನ್ ಬೀಯಿಂಗ್, ಕಾನ್ಷಿಯಸ್, ಮನಸಾಕ್ಷಿ ಅಂತ ಒಂದು ಇದೆ, ಡೆಫಿನೆಟ್ಲಿ ಐ ವಿಲ್ ಗೋ, ಐ ಟಾಕ್ ಟು ಹಿಮ್, ಐ ಅಪೀಲ್ ಟು ಹಿಸ್ ಹ್ಯೂಮನ್ ಸೈಡ್ ಅಂತ ಹೇಳ್ಕೊಂಡು ನಾನು ಹೋಗಿದ್ದು. 2 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು, ಎಕ್ಸಾಕ್ಟ್ಲಿ 2 o'clock ಐ ವಾಸ್ ದೇ. ಅವ್ರ ಆಫೀಸಲ್ಲಿ ಯಾರೋ ಬೇರೆಯವ್ರು ಮಾತಾಡ್ತಾ ಇದ್ರು, ಟಿಲ್ 2:45 ವಾಸ್ ಸಿಟಿಂಗ್ ಔಟ್ಸೈಡ್. ಅದಾದಮೇಲೆ ಒಳಗೆ ಕರ್ಸ್ಕೊಂಡ್ರು. ಇಲ್ಲ ನಾನು ಸುಳ್ಳು ಹೇಳಲ್ಲ, ಹೀಗೆ ಒಂದು ದೊಡ್ಡ ಗ್ಲಾಸು ಏನು ಕೊಟ್ಟರು, ಮಜ್ಜಿಗೆ ಕುಡಿಯೋಕ್ಕೆ. ನಾನು 2 ಗ್ಲಾಸ್ ಕೇಳಿದೆ, ಕೊಡಿ ಸರ್ ಅಂತ, ಆಯಿತಾ. ನನಗೆ ಬಿಕಾಸ್ ಐ ವಾಸ್ ಸೋ ಅಪ್ಸೆಟ್ ಅಲ್ಲ, ಕೂತ್ಕೊಂಡು ಆ 2 ಅವರ್ಸಲ್ಲಿ 2 ಅವರ್ಸ್ ಮಾತಾಡಿದ್ದಾರೆ. 2:45 to 4:45 ಮಾತಾಡಿದ್ದಾರೆ. 2:45 to 4:30 ಅವ್ರ ಬಗ್ಗೆ ಮಾತಾಡ್ತಾರೆ. ನಾನು, ನಂದು, ನನ್ನ ಮನೆ, ನನ್ನಿದು, ನಂದು ಆಸ್ತಿ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಓಕೆ ಫೈನ್, ನೋ ಪ್ರಾಬ್ಲಮ್. ಅವರಷ್ಟು ಹೀಸ್ ಅಕಾಂಪ್ಲಿಷ್ ಸೋ ಮಚ್ ಇನ್ ಲೈಫ್, ನೋ ಪ್ರಾಬ್ಲಮ್. 250 ಕೋಟಿ ಅಂತೆ ಎಲ್ಲದು, ಓಕೆ ಗುಡ್. ನನಗೆ ಅವಕಾಶ ಕೊಟ್ಟಿದ್ದು ಇದ್ರ ಬಗ್ಗೆ ಮಾತಾಡಲಿಕ್ಕೆ 15 minutes. 15 minutesಲ್ಲಿ ಏನು, ವಾಟ್ ಟ್ರೂತ್ ವಿಲ್ ಕಮ್ ಔಟ್, ಯು ಟೆಲ್ ಮಿ. ಓಹ್ ಆಯಿತು ಮಗಳೇ, ಯು ಆರ್ ಲೈಕ್ ಮೈ ಫ್ಯಾಮಿಲಿ, ನೀನು ಹೋಗು, ನಾಡಿದ್ದು ನಂದು ಹುಟ್ಟಿದ್ದಬ್ಬ, 15th ಇದು ನೆಕ್ಸ್ಟ್ ಮಂತ್, 15th ಇಸ್ ಮೈ ಬರ್ತ್ಡೇ. ಫೋನ್ ಮಾಡಿಬಿಟ್ಟು ನಾನು ನಿನಗೆ ಇನ್ನೊಂದು ಚಾನಲ್ ನೇಮ್ ಮೆನ್ಷನ್ ಮಾಡ್ಬೋದಾ? ಬೇರೆ ಚಾನಲ್ ಬೇಡ, ಬೇರೆ ಚಾನಲಲ್ಲಿ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಮಾತಾಡಲಿಕ್ಕೆ. ಮೇಲ್ಗಡೆ ಒಂದು ರೂಮ್ ಇದೆ, ಐ ವಿಲ್ ಶೂಟ್ ಇನ್ ದಟ್ ರೂಮ್ ಅಂತ ಹೇಳಿದ್ರು. ನಾನು ಆವಾಗ ಸ್ವಲ್ಪ ಪೆದ್ದಿ ನಾನು, ಆಯಿತಾ. ಐ ಡೋ ನಾಟ್ ನೋ ವೆದರ್ ಹಿ ಹ್ಯಾಡ್ ಎನಿ ಮೋಟಿವ್, ಅದು ನಾನು ಹೇಳ್ಕೊಳಲ್ಲ, ಬಿಕಾಸ್ ಐ ಡೋಂಟ್ ನೋ, ಆಯಿತಾ. ಅದು ಅವ್ರನ್ನೇ ಹೋಗಿ ಕೇಳಬೇಕು. ನಾನು ಹೇಳಿದೆ, ಸರ್ ಮೇಲ್ಗಡೆ ನಿಮ್ಮ ಆಫೀಸಲ್ಲಿ ಇಟ್ಸ್ ಅ ಪಬ್ಲಿಷಿಂಗ್ ನ್ಯೂಸ್ ಪೇಪರ್ ಏಜೆನ್ಸಿ, ಆಯಿತಾ. ಈ ಥರ ಲೈಟ್ಸ್, ಈ ಥರ ಸೆಟಪ್, ಇದು ಟೆಲಿವಿಷನ್, ಸಾರಿ ಇದು ಕ್ಯಾಮ್ರಾ ಸೆಟಪ್ ಎಲ್ಲ ಇರಲ್ಲ. ನೀವು ಸುಮ್ಮನೆ ಯು ವಿಲ್ ಹ್ಯಾವ್ ಟು ರೆಂಟ್ ಇಟ್ ಔಟ್. ಯಾಕೆ? ವಿಲ್ ಗೋ ಟು ದಟ್ ಚಾನಲ್, ಅವರಿರೋ ನ್ಯೂಸ್ ಸ್ಟುಡಿಯೋಲಿ ಮಾತಾಡೋಣ, ನೋ ಪ್ರಾಬ್ಲಮ್ ಅಂತ ಹೇಳಿ ಅವ್ರೇನು ಮಾಡಿದ್ರು, ಹಿ ಸೆಂಟ್ ಇಸ್ ಡ್ರೈವರ್. ಮನೆಗೆ ಹೋಗಿ, ನಾನಿರೋದು ಹೆನ್ನೂರಲ್ಲಿ, ಡ್ರೈವರ್ನ ಕಳಿಸಿದ್ರು, ಪೂಜೆ ಹೋಗಿ ಡ್ರಾಪ್ ಮಾಡು ಅಂತ. ಯು ನೋ ವಾಟ್ ಮೈ ಬ್ರದರ್ ವಾಸ್ ಸ್ಕೋಲ್ಡಿಂಗ್ ಮೀ, ಈ ಸರ್ ನಿನ್ನ ಮನೆ ಯಾಕೆ ತೋರಿಸ್ದೆ, ನಾಳೆ ಡ್ರೈವರ್ ಹೋಗಿ ಹೇಳೋದು, ಆಮೇಲೆ ಅವ್ರನ್ನ ನಿಮ್ಮನ್ನ ರೌಡಿ ಎಲ್ಲ ಕಳಿಸಿದ್ರೆ ನಿನ್ನ ಮನೆಗೆ ಏನು ಮಾಡ್ತೀಯ ಅಂತ. ನಾನು ಹೇಳಿದೆ, ನನಗೇನು ಹೆದರಿಕೆ, ಏನು ಮಾಡ್ಲಿಕ್ಕಾಗುತ್ತೆ, ಸಾಯಿಸ್ಲಿ, ಆಲ್ರೆಡಿ ಸಾಯಿಸೇ ಬಿಟ್ಟಿದ್ದಾರಲ್ಲ ಇದು ಹಾಕ್ಬಿಟ್ಟು. ವಾಟ್ ಈಸ್ ದೇ ಫಾರ್ ಮೀ ಟು ಲಿವ್, ಯು ಟೆಲ್ ಮೀ. ನಾಳೆ ನನಗೆ ಐ ಕಾಂಟ್ ಗೆಟ್ ಮ್ಯಾರಿಡ್, ಬಂದು ನನ್ನ ನೋಡ್ಕೊತಾರಾ? ವಿಲ್ ಹಿ ಲುಕ್ ಆಫ್ಟರ್ ಮೀ? ವಿಲ್ ಹಿ ಲುಕ್ ಆಫ್ಟರ್ ಮೈ ಎಕ್ಸ್ಪೆನ್ಸಸ್? ನೋ. ಅಪ್ಪ ವಾಸ್ ಸೋ ಅಪ್ಸೆಟ್. ನನಗೆ ಅಮ್ಮ ಎವ್ರಿ ಡೇ ಇನ್ ದ ನೈಟ್, ಅಮ್ಮ ಇಸ್ ಕಾಲಿಂಗ್ ಮೀ ಫ್ರಮ್ ಶ್ರೀಲಂಕಾ. ಆಲ್ರೆಡಿ ಅಮ್ಮಸ್ ಪೇರೆಂಟ್ಸ್, ಅಜ್ಜಿಯಲ್ಲಿ 95 years, ಅಜ್ಜಿ 90 years. ಪಾಪ ಅಮ್ಮಂಗೆ ಅಲ್ಲಿ ಬೇರೆ, ಆ್ಯಸ್ ಇಟ್ ಈಸ್ ಹೆಡ್ ಇಸ್ ಫುಲ್ ಆಫ್ ಪ್ರಾಬ್ಲಮ್ಸ್. ನನಗೆ ಫೋನ್ ಮಾಡಿಬಿಟ್ಟು, ಪೂಜಾ ಅಪ್ಪಂಗೆ ಏನಾದರೂ ಆದರೆ ಯಾರು ಇಲ್ಲಲ್ಲ ಅಪ್ಪನ ನೋಡ್ಕೊಳ್ಲಿಕ್ಕೆ, ಒಬ್ಬರೇ ಇದ್ದಾರೆ ಮನೇಲಿ, ಏನಾದರೂ ಆಗಿಬಿಟ್ರೆ ಏನು ಮಾಡೋದು ಅಂತ. ಟುಮಾರೋ ಗಾಡ್ ಫಾರ್ಬಿಡ್ ಸಮಥಿಂಗ್ ಹ್ಯಾಪನ್ಸ್ ಟು ಮೈ ಫಾದರ್, ಹಿ ಲುಕ್ ಆಫ್ಟರ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಹಿ ವಾಂಟ್ ನೋ. ಮತ್ತೆ ಏನು ಬೇರೆಯವ್ರ ಬಗ್ಗೆ ಹೀಗೆ ಮಾಡೋದು? See, when you are given authority, no, don't misuse it. Don't misuse the authority that's been given to you. ಅಷ್ಟೇ ನನಗೆ ಹೇಳಲಿಕ್ಕೆ, ಯುನೋ. ಅದೇ ಆ ಶೃಂಗೇರಿಯಿಂದ ಯಾವನೋ ಬಂದಂತೆ ವಾಂತಿ ಮಾಡಿದ್ದಾನೆ, ವಾಂತಿನ ಅದು ಪೂಜಾ ಬಗ್ಗೆ, ಇದು ಪೂಜಾ ಅಂತ ಇದು ಹೇಳಿದ್ರು. ನನಗೆ ಗೊತ್ತಿಲ್ಲಮ್ಮ, ನೀನು ಯಾರು ಅಂತಲೂ ಗೊತ್ತಿಲ್ಲ, ಐ ಡೋಂಟ್ ನೋ ಹೂ ಯು ಆರ್. ಆದರೆ ಒಂದು ಜೆ ಮಾಧವನ್ ಜೊತೆ ಒಂದು ಸಾಂಗ್ ಮಾಡಿದ್ಯಾ, ಅದನ್ನ ನೋಡಿದೆ, ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತೀಯ ನೀನು. ಓಕೆ, ಆ ಡಾನ್ಸ್ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತೀನಂತೆ. ಓಕೆ ಫೈನ್, ವೆರಿ ಗುಡ್, ಐ ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳಿದೆ ನಾನು. ನಿನ್ನ ಥರ ಕಾಣಿಸ್ತು, ಈ ವಿಡಿಯೋ ನೋಡಿದೆ, ನಿನ್ನ ಥರ ಕಾಣಿಸ್ತು,
ನಾನು ಹಾಕಿದ್ದೀನಿ. ಸಂಬಡಿ ಫ್ರಮ್ ಶೃಂಗೇರಿ, ಒಳ್ಳೆ ಹುಡುಗ ಅವನು, ಅವನದು ವೈಫ್ದು ಬಾಣಂತಿ ನಾನು ನನ್ನ ಮನೇಲಿ ಮಾಡಿಸ್ಕೊಟ್ಟೆ, ಒಳ್ಳೆ ಹುಡುಗ ಅಂದರೆ ಈ ಥರ ಬಂದು ಸ್ಟೋರೀಸ್ ಕೊಡ್ತಾರಾ? ಇನ್ನೊಂದು ಹೇಳಿದ್ರು ಅವರು, ಇದು ಸ್ಯಾಂಪಲ್ ಅಂತೆ ಕೊಟ್ಟಿರೋದು, ಬೇರೆ ನಟಿಯವ್ರ ಬಗ್ಗೆ ಈ ಥರ ಸುಮಾರು ಸ್ಟೋರೀಸ್ ಇದೆಯಂತೆ, ಅದಕ್ಕೆ ದುಡ್ಡು ಕೊಟ್ಟರೆ ಮಾತ್ರ ಪೇಪರಲ್ಲಿ ಹಾಕ್ಲಿಕ್ಕೆ ಕೊಡ್ತಾರಂತೆ. ದೆನ್ ಅವ್ರು ಹೇಳಿದ್ರು ನನಗೆಲ್ಲ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ನಾನು ಹಾಕಲ್ಲ, ನಂದು ಇದು ಏನೋ ಆಫೀಸಲ್ಲಿ ಸುಮಾರು ಜನ ಹುಡುಗಿರಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಟ್ಟು ಬೇಡ ಬಿಟ್ಟೆ ಅಂತ. ಮತ್ತು ಆಫೀಸಲ್ಲಿ ಇದಕ್ಕಿಂತ ಮುಂಚೆ ಗರ್ಲ್ಸ್ ಇರಲಿಲ್ವಾ ಇದೆಲ್ಲ ಹಾಕಲಿಕ್ಕೆ? ನನ್ನ ಮಾತ್ರ ಅಲ್ಲ ಸರ್, ನನ್ನ ಕೋಪ ಮಾತ್ರ ಅಲ್ಲ ಇದು, ಈಸ್ ಡೂಯಿಂಗ್ ದಿಸ್ ಟು ಎವ್ರಿಬಡಿ. ಹಾಂ ಇಲ್ಲ ನಾನು ಅದೇ ಎಷ್ಟಿದೆ, ನಾನು ಇವಾಗ ವಾಂತಿ ಮಾಡಿಬಿಟ್ಟು ನೆಕ್ಕಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಇವ್ರನ್ನ. ಇವ್ರೇನು ಸರ್ ಮಾಡಿರೋದು, ಪೇಜ್ 6 ವಾಂತಿ ಮಾಡಿಬಿಟ್ಟು ನೆಕ್ಕಿರೋದಲ್ಲ, ವಾಂತಿನ ತಿಂದೇ ಬಿಟ್ಟಿದ್ದಾರೆ. ಇಷ್ಟು ಬರ್ದು ಇವಾಗ ಇಷ್ಟು ಒಂದು 200-300 ವರ್ಡ್ಸ್ ಇದೆ. ಒಂದೇ ಒಂದು ವರ್ಡ್ ಇದೆ, ಅನುಮಾನ ಅಂತ ಹಾಕಿ ಒಂದು ಕ್ವೆಶ್ಚನ್ ಮಾರ್ಕು ಅಲ್ಲ, ಚುಕ್ಕೆನೂ ಹಾಕಿಲ್ಲ, ಏನೋ ಗೊತ್ತಿಲ್ಲ ಆಯಿತಾ ಅಂತ ಹಾಕಿದ್ದಾರೆ. ಸೊ ನಿಮ್ಮ ಅನುಮಾನವನ್ನು ನನ್ನ ಅವಮಾನನ, ಹಾಂ, ನನ್ನ ಮಾನ ಮರ್ಯಾದೆ ಮೇಲೆ ನೀವು ಸವಾರಿ ಮಾಡ್ತೀರಾ? ನೀವು ಆ ಸ್ಥಿತಿಗೆ ಇಳಿದಿದ್ದೀರಾ ನೀವು? ನನಗೆ ಕೇಳಲಿಕ್ಕೆ ಇಷ್ಟ. ಯು ಹ್ಯಾವ್ ಗಾನ್ ಡೌನ್ ಸೋ ಮಚ್ ದಟ್ ಯು ಹ್ಯಾವ್ ಟು ರೈಡ್ ಆನ್ ಮೈ ಕ್ಯಾರೆಕ್ಟರ್ ಡೆಫಮೇಷನ್ ಅಥವಾ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಹೇಳೋದು, ಎಲ್ಲರೂ ಹೇಳ್ತಾರೆ ಸರ್, ಎವ್ರಿಬಡಿ ಟಾಕ್ಸ್ ಅಬೌಟ್ ದ್ಯಾಟ್, ಬಟ್ ದಿಸ್ ಇಸ್ ಟೂ ಮಚ್. ನಂದು ಮಾತ್ರ ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಆಲ್ ದಿ ಅದರ್ ಗರ್ಲ್ಸ್. ಇವತ್ತು ಐ ಆಮ್ ಟೆಲಿಂಗ್ ಯು about 20 phone calls ನನಗೆ ಬಂದಿದೆ ಇನ್ ದ ಪಾಸ್ಟ್ 2 weeks. ನನ್ನ ನಂಬರ್ ಹೇಗೆ ಸಿಕ್ಕಿದೆ ಗೊತ್ತಿಲ್ಲ. ದೇರ್ ಸೋ ಮೆನಿ ಗರ್ಲ್ಸ್ ಹು ಸೆಡ್ ಸುವರ್ಣ ಟಿವಿಗೆ ಫೋನ್ ಮಾಡಿಬಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಮೇಡಮ್, ನಾನು ಮಾತಾಡಬೇಕು ಅಂತ. ಸರ್ ಐ ಆಮ್ ಟೆಲ್ಲಿಂಗ್ ಯು, ನೀವು ಇವಾಗ ಈ ಮ್ಯಾರಥಾನ್, ಈ ರೇಸ್ನ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಓಕೆ, ಭೀಮಾ ತೀರದಿಂದ, ಅಂದರೆ ಬಿಕಾಸ್ ಆಫ್ ದೆಮ್ ನಮಗೂ ಅವಕಾಶ ಸಿಕ್ಕಿದೆ. ಐ ಹ್ಯಾವ್ ಟು ಸೇ ಥ್ಯಾಂಕ್ ಯು ಟು ಯು. ಭೀಮಾ ತೀರದಲ್ಲಿ ಇರೋರ್ಗೆ ಮಾತ್ರ ಅಲ್ಲ, ನಮಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಆಲ್ ಐ ಆಮ್ ಟೆಲ್ಲಿಂಗ್ ಸುವರ್ಣ ಟಿವಿ ಇಸ್, ಪ್ಲೀಸ್ ಈ ರೇಸ್ನ ನೀವು ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಯು ಕಾಲ್ ಹೂ ಎವರ್ಸ್ ಕಮ್, whoever has been ಏನು ಹೇಳೋದು, ತಪ್ಪು ಯಾರ್ಯಾರಿಗಾಗಿದೆ ಕರೆದ್ಬಿಟ್ಟು ಯು ರನ್ ದಿಸ್ ಮ್ಯಾರಥಾನ್, ಯು ಫಿನಿಶ್ ದಿಸ್ ರೇಸ್ ಫುಲ್ಲಿ, ಪುಟ್ ಅ ಫುಲ್ ಸ್ಟಾಪ್ ಆ್ಯಂಡ್ ಎಂಡ್ ಇಟ್. ಥ್ಯಾಂಕ್ ಯು ಮೇಡಮ್. ಮಾತಾಡ್ತೀನಿ ಗುಡ್ ಇದಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಇನ್ನೊಂದು ಬ್ರೇಕ್. ನನಗೆ ಆ್ಯಕ್ಚುಲಿ ಧೈರ್ಯ ಬಂದಿದ್ದು ಏನಂದರೆ, ಸುವರ್ಣ ಟಿವಿಗೆ ಬಂದು ನಿಂತ್ಕೊಂಡೆ ಇಲ್ಲಿ. ನಾನು 2 weeks ವೆಯ್ಟ್ ಮಾಡಿದೆ ಇವ್ರ ಪೇಪರ್ಗೆ ತಿದ್ಕೊಳ್ತಾರೆ ಅಂತ. ತಿದ್ಕೊಳ್ಳಿಲ್ವಾ, ನಾನು ಬಂದೆ ಸುವರ್ಣ ಟಿವಿ ಆಫೀಸ್ ಸ್ಟ್ರೇಟ್ ಬಂದು ಮೇಲ್ಗಡೆ ಸೆಕ್ಯೂರಿಟಿ ಬಿಡಲಿಲ್ಲ. ನಾನು ಹೋಗಲೇಬೇಕು ಸರ್ ಅಂತ ಹೇಳಿ ಐ ಕೇಮ್ ವಾಕಿಂಗ್ ರೈಟ್ ಇನ್ ಟು ವಿಶ್ವೇಶ್ವರ್ ಭಟ್ ಸರ್ಸ್ ಆಫೀಸ್. ನಾನು ಹೇಳಿದೆ, ಸರ್ ದಿಸ್ ಇಸ್ ನಾಟ್ ಪರ್ಸ್ನಲ್, ದಿಸ್ ಇಸ್ ಅ ಪರ್ಸ್ನಲ್ ಸ್ಟೋರಿ. ನನಗೆ ಮಾತಾಡಲೇಬೇಕು, ನನಗೆ ಅವಕಾಶ ಮಾಡಿಕೊಡ್ಲೇಬೇಕು, ಇಲ್ಲದಿದ್ರೆ ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಐ ಆಮ್ ಶೋರ್ ಯು ಅಂಡರ್ಸ್ಟ್ಯಾಂಡ್ ಮೈ ಸ್ಟೇಟ್ ಅಂತ ಹೇಳಿದ್ದಕ್ಕೆ ನಾನು ಇವತ್ತು ಬಂದು ಮಾತಾಡ್ತಾ ಇರೋದು. ಮೈ ಕಾನ್ಫಿಡೆನ್ಸ್ ಆಲ್ಸೋ ಕಮ್ಸ್ ಬಿಕಾಸ್ ಆಫ್ ದಿಸ್ ಚಾನಲ್. ಸುವರ್ಣ ಟಿವಿ ಹ್ಯಾಸ್ ಸ್ಟುಡ್ ಲೈಕ್ ಅ ಬ್ಯಾಕ್ ಬೋನ್ ಫಾರ್ ಮೀ, ನಾಟ್ ಜಸ್ಟ್ ಫಾರ್ ಮೀ. ನನಗೆ ಅದಕ್ಕೆ ನಾನು ಮೊನ್ನೆ ವಿಜಿದು ಇದು ಇಂಟರ್ವ್ಯೂ ಇತ್ತಲ್ಲ ಇನ್ನೊಂದು ಚಾನಲಲ್ಲಿ, ನನಗೆ ಕೆಟ್ಟಗೊಬ್ಬ ಬಂತು ಯಾವಾಗ ಗೊತ್ತಾ, ನನಗೆ ಸಿನಿಮಾಗೆ ಸಂಬಂಧನೇ ಇಲ್ಲ ಅಂತ ಹೇಳೋರು, ಏನೋ 2 ಪಿಕ್ಚರ್ ಮಾಡಿದಾರಂತೆ, ಪ್ರೊಡ್ಯೂಸ್ ಮಾಡಿದಾರಂತೆ, ಏನೋ ಟೆಲಿಡ್ರಾಮಾ ಅದು ಸೀರಿಯಲ್ ಏನೋ ಮಾಡಿದಾರಂತೆ, ಗೊತ್ತಿಲ್ಲ, ಅದೆಲ್ಲ ನನ್ನ ನಿಜಾನ ಸುಳ್ಳ ಗೊತ್ತಿಲ್ಲ. ಓಕೆ, ಅದಕ್ಕೆ ಯಾರೋ ಹೇಳಿದ್ರು, ನಾನು ಓಕೆ ಇಟ್ ಮಸ್ಟ್ ಬಿ ಟ್ರೂ. ಸಿನಿಮಾಕ್ಕೆ ನನಗೆ ಸಂಬಂಧನೇ ಇಲ್ಲ ಅಂತ ಹೇಳಿದಾಗ ಇದೆಲ್ಲ ಯಾಕೆ ಸಿನಿಮಾ ಬಗ್ಗೆ ಎಲ್ಲ ಯಾಕೆ ನಮ್ಮ ಬಗ್ಗೆ ಎಲ್ಲ ಬರೀತೀರಾ? ನಾವೆಲ್ಲ ಸಿನಿಮಾಗೆ ಸಂಬಂಧಪಟ್ಟವ್ರಲ್ವಾ, ನಮ್ಮ ಬಗ್ಗೆ ಎಲ್ಲ ಯಾಕೆ ಬರೆದು ನಿಮ್ಮ ಪೇಪರ್ನ ಸೇಲ್ ಮಾಡ್ತೀರಾ? ಇನ್ನೊಂದು ಅವ್ರದ್ದು ಯು ಕ್ಯಾನ್ ಟೆಲ್ ಹಿಸ್ ಕ್ಯಾರೆಕ್ಟರ್ ಇಮ್ಮಿಡಿಯೇಟ್ಲಿ. ಒನ್ಸ್ ಇವರು ವಿಜಯ್ ಅವರು, ಇಲ್ಲ ಸರ್ ಹಾಗೆಲ್ಲ ಮಾತಾಡಬೇಡಿ, ಹಾಗಾದರೆ ಪರವಾಗಿಲ್ಲ ಬನ್ನಿ ನಮ್ಮ ಸಿನಿಮಾಗೆ ಪಬ್ಲಿಸಿಟಿ ಮಾಡಿಕೊಡಿ ಅಂತ ಹೇಳಿದಾಗ ಏನು ಹೇಳಿದ್ರು ಅವರು, ಅವಳು ಅವಳನ್ನ ಕರ್ಕೊಂಡೋಗು, ನೀನು ಯಾವಳನ್ನ ಕರ್ಕೊಂಡೋಗಿ ಇದು ಮಾಡ್ಕೊ, ಪ್ರಚಾರ ಮಾಡ್ಕೋ ಅಂತೆಲ್ಲ ಮಾತು ಬಂತ. ಸೊ ಇವ್ರ ಯೋಗ್ಯತೆ ಬಗ್ಗೆ ವೆನ್ ಯು ಆರ್ ಪಾಯಿಂಟಿಂಗ್ ಅ ಫಿಂಗರ್ ಅಟ್ ಹಿಮ್, ನಿಮ್ಮ ಯೋಗ್ಯತೆ ಬಗ್ಗೆ ಏನು ಅವಳು ಅಂತ ಹೇಳೋದು? ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದಲ್ವಾ? ಸಿನಿಮಾ ಇಂಡಸ್ಟ್ರಿ, ಹೌ ಮೆನಿ ಪೀಪಲ್ ಆರ್ ಲಿವಿಂಗ್ ಬಿಕಾಸ್ ಆಫ್ ದಿ ಇಂಡಸ್ಟ್ರಿ? ಎಷ್ಟು ಜನಕ್ಕೆ ಮನೆ ಇದು ಚಿಲ್ಡ್ರನ್ ಸ್ಕೂಲ್ ಫೀಸ್ ಅಂಡ್ ದೇ ಲಿವಿಂಗ್ ಬ್ರೆಡ್ ಅಂಡ್ ಬಟರ್ ಆನ್ ದ ಟೇಬಲ್ ಬಿಕಾಸ್ ಆಫ್ ಸಿನಿಮಾ ಇಂಡಸ್ಟ್ರಿ. ಅವರ ಮಾಡ್ಕೊಡೋದು? ನಮ್ಗೆ ಎಷ್ಟೇ ನೋವಿರಲಿ, ನಾವು ಒಂದು ಪಾತ್ರ ಮಾಡ್ತೀವಿ, ಅದರಿಂದ ಜನಕ್ಕೆ ಎಂಟರ್ಟೈನ್ ಮಾಡ್ತೀವಿ. ಆ ನೋವಲ್ಲಿ ನಾವು ಪಾತ್ರಗಳು ಮಾಡ್ತೀವಿ. ನಮ್ಮದೇನೋ 1000 ಪ್ರಾಬ್ಲಮ್ಸ್ ಇರುತ್ತೆ, ಪ್ರತಿಯೊಬ್ಬ ಕಲಾವಿದ್ರದ್ದು 1000 ಪ್ರಾಬ್ಲಮ್ಸ್ ಇರುತ್ತೆ. ಈ ಮಧ್ಯೆ ನಮ್ಮದು ಬಿಡಿ ಬರ್ಕೋತೀರಾ, ಬರ್ಕೊಂಡೋಗಿ ಅದನ್ನ ಕೇರೆ ಮಾಡಲ್ಲ, ಲೈಫಲ್ಲಿ ಕೇರ್ ಮಾಡಲ್ಲ. ಹೆಣ್ಮಕ್ಳ ಮೇಲೆ ಕೈ ಹಾಕ್ಬಿಡಿ. ನಿಮ್ಗೆ ಈ ಶಕ್ತಿ ಇರೋಷ್ಟು ಬರ್ಕೊಳ್ಳಿ, ಗಿನ್ನಿಸ್ ರೆಕಾರ್ಡ್ ಮಾಡ್ಬಿಡಿ, ಬರ್ದು ನಂಗೆ ಬೇಕಾಗಿಲ್ಲ. ಹೆಣ್ಮಕ್ಳ ವಿಷಯಕ್ಕೆ ಹೋಗ್ಬಾರ್ದು ಸರ್, ನನಗೆ ಹೆಣ್ಮಕ್ಳ ವಿಷಯಕ್ಕೆ ಹೋದ್ರೆ ಆಗಲ್ಲ. ಇಲ್ಲ, ಇನ್ನೊಂದು ಹೇಳಬೇಕು, ಫೈನ್, ನಮ್ಮ ಬಗ್ಗೆ ಎಲ್ಲ ಬರೆದು 14 ರೂಪಾಯಿಗೆ ಮಾರಾಟ ಮಾಡ್ತಾರಲ್ಲ, ಅವ್ರ ಬಗ್ಗೆ ಬರೆದು ಮಾರಾಟ ಮಾಡ್ಲಿಕ್ಕೆ ಹೇಳಿ, 100 rupees ಹಾಕ್ಲಿಕ್ಕೆ ಹೇಳಿ, ಪೀಪಲ್ ವಿಲ್ ಬೈ ಅಬೌಟ್ ಹಿಮ್. ಹಿ ಕ್ಯಾನ್ ಸೆಲ್ ಬೆಟರ್ ಅಬೌಟ್ ಹಿಸ್ ಸ್ಟುಪಿಡ್ ಲೈಫ್ ಸ್ಟೋರಿ ದನ್ ಆಸ್. ನಮ್ದೆಲ್ಲ ಯಾಕೆ ಬೇಕಾಗಿದೆ ಅವ್ರಿಗೆ?
ಅದೇ ಹೇಳ್ತಾ ಇದ್ದೀನಲ್ಲ, ಐ ಆಮ್ ಗಿವಿಂಗ್ ಯು ಅ ಗುಡ್ ಸ್ಟ್ರಾಟಜಿ ಪ್ಲಾನ್ ಟು ಸೆಲ್ ಯುವರ್ ಪೇಪರ್. ಯು ರೈಟ್ ಅಬೌಟ್ ಯೋರ್ ಸೆಲ್ಫ್ ಆ್ಯಂಡ್ ಸೆಲ್ ಇಟ್ ಫಾರ್ 100 rupees. ಯಾ ಪೀಪಲ್ ವಿಲ್ ಕಮ್ ಆ್ಯಂಡ್ ಬೈ ಫಾರ್ ಶೋ. ಐ ವಿಲ್ ಬೈ. ಯು ರೈಟ್ ಅಬೌಟ್ ಯೋರ್ ಸೆಲ್ಫ್. ನಾನ್ಸೆನ್ಸ್. ನನಗೆ somebody else speak. I'm very annoyed right now. ರೈಟ್, ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್. ಇದೇ ಕ್ವೆಶ್ಚನ್ ಸರ್ ನನಗೂ. ಐ ಹ್ಯಾವ್ ಆಲ್ ದೀಸ್ ಕ್ವೆಶ್ಚನ್. ನಾಳೆ ಐ ಹ್ಯಾವ್ ಟು ಲಿವ್. ಇವಾಗ ನನ್ನ ಸ್ಥಿತಿ ಏನು ಮಾಡಿ ಹಾಕಿದ್ದಾರೆ ಅಂದರೆ, ಐ ಕೆನಾಟ್. ನನಗೆ ಹೊರಗೆ ಹೋಗ್ಬಿಟ್ಟು ನಾನು ಬಸ್ಸಲ್ಲಿ ಓಡೋದು ಜಾಸ್ತಿ, ಆಟೋಲ್ಲಿ ಓಡಾಡೋದು ಜಾಸ್ತಿ. ಸುಮಾರು ಜನ ನೋಡಿಬಿಟ್ಟು, ಮೇಡಮ್ ನೀವು ಹಿಂದಿ ಅಂತ ತಿಳ್ಕೊಂಡಿದ್ದೀವಿ, ವಿ ಡಿಂಟ್ ನೋ ದಟ್ ಯುವರ್ ಕನ್ನಡ ಗರ್ಲ್ ಅಂತ ಹೇಳಿ ನಾನು ಕನ್ನಡದಲ್ಲಿ ಮಾತಾಡಿದಾಗ ಇವಾಗ ನನಗೆ ಬಸ್ ಹತ್ಲಿಕ್ಕೆ ಹೆದರಿಕೆ ಬೇಕು. ಯಾಕೆ ಇದು 14 ರೂಪಾಯಿ ಅವ್ರ ಲಾಭಕ್ಕೆ, 14 ರೂಪಾಯಿ ಲಾಭಕ್ಕೆ ಹಾಂ ಈಸ್ ನಮ್ಮ ಹೊಟ್ಟೆನ ಹೊಡಿಯೋದಾ? ಸೊ ನನಗೆ ಐ ಆಮ್ ಸ್ಕೇರ್ ಟು ಗೋ ಆನ್ ಟು ದ ಬಸ್. ಯಾರಾದರೂ ನೋಡಿಬಿಟ್ಟು ಅಯ್ಯೋ ಪೂಜಾನ ಅಂತ ಈ ಹುಡುಗಿ ಬಗ್ಗೆ ಬರ್ದಿದ್ದಾರೆ, ಓಕೆ ಅವ್ರು ಬಿಲೀವ್ ಮಾಡೋದು ಬಿಡೋದು ಅದು ಬೇರೆ ವಿಷಯ. ನನಗಿವಾಗ ಆಗಿರೋದು, ಐ ಹ್ಯಾವ್ ಟು ಕವರ್ ಮೈ ಫೇಸ್ ಆ್ಯಂಡ್ ವಾಕ್ ಇನ್ ಬ್ಯಾಂಗ್ಳೂರ್. ಇದು ನನ್ನ ಊರು, ಕರ್ನಾಟಕ ಇಸ್ ಮೈ ಸ್ಟೇಟ್. ವೈ ಕಾಂಟ್ ಐ ಲಿವ್ ಫ್ರೀಲಿ? ನನಗೆ ಯಾಕೆ ನನಗೆ ಆ ಸ್ವಾತಂತ್ರ್ಯ ಯಾಕೆ ಕೊಟ್ಟಿಲ್ಲ ನನಗೆ ಇವಾಗ? ಹೀಸ್ ಟೇಕನ್ ಮೈ ಫ್ರೀಡಮ್ ಅವೇ ಅಲ್ಲ. ಆವತ್ತು ನಾನು ವೆನ್ ಐ ವೆಂಟ್ ಟು ಹಿಸ್ ಆಫೀಸ್, ಅವರು ಹೇಳ್ತಾ ಇದ್ರು ನಾನು ಮುಂಚೆ ತುಂಬ ದಪ್ಪ ಇದ್ದೆ, ಇವಾಗೇನೋ ಆಪ್ರೇಷನ್ ಮಾಡ್ಕೊಂಡು ಸಣ್ಣ ಆಗಿಬಿಟ್ಟಿದ್ದೀನಿ. ಯಾಕೆ ಸರ್ ಇದೆಲ್ಲ ಅಂತ ಕೇಳಿದಾಗ, ಬಿಕಾಸ್ ದೀಸ್ ಆರ್ ಡೇಂಜರಸ್ ಆಪ್ರೇಷನ್ಸ್ ಆಯಿತಾ, ಐ ಹ್ಯಾವ್ ಟು ಬಿ ಹೆಲ್ದಿ ಫಾರ್ ಮೈ ಸನ್ ಅಂತ ಹೇಳಿಬಿಟ್ಟು ಎಷ್ಟು ತುಂಬಾ ಹೆಮ್ಮೆಯಿಂದ ಅವ್ರ ಮಗ ಬಗ್ಗೆ, 3 ವರ್ಷ ಮಗ ಬಗ್ಗೆ ಅವ್ರ ಪಿಕ್ಚರೆಲ್ಲ ತೋರಿಸೋದು, ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ ಅವನು, ಸೋ ಸ್ವೀಟ್. ಬೆಳಿಗ್ಗೆ ಅಪ್ಪ ಇಲ್ಲಿ ಬಾ ಅಂತ ಕರಿತಾ ಇದ್ರಂತೆ. ಅವ್ರು ಎಲ್ಲಿ ಹುಡುಗ ಇದ್ದಾನೆ ಅಂತ ನೋಡಿದ್ರೆ TV ಕ್ಯಾಬಿನೆಟ್ ಕೆಳಗೆ ಒಂದು ಇದು ಏನು ಡ್ರಾರ್ ಒಳಗೆ ಕೂತ್ಕೊಂಡು ಅಪ್ಪ ನೀನು ಬಾ ಅಂತೆ. ಹಿ ವಾಸ್ ಸೇಯಿಂಗ್ ಸೋ ಸ್ವೀಟ್. ಹಿ ಡಸನ್ ನೋ ನಾನು ಇದು ಅದರೊಳಗೆ ಫಿಟ್ ಆಗಲ್ಲ ಅಂತ ಅವ್ನಿಗೆ ಇಲ್ಲಿ ಗೊತ್ತು. ಪಾಪ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ರು ಗೊತ್ತಾ, ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾ ಇದ್ರು. ನಾನು ಯೋಚನೆ ಮಾಡಿದೆ ಪರವಾಗಿಲ್ಲ, ಹೀಸ್ ಅ ಫ್ಯಾಮಿಲಿ ಮ್ಯಾನ್ ಅಂತ. ಲೇಟರ್ ಆನ್ ಐ ರಿಯಲೈಸ್ ಇಸ್ ಎ ಸೆಕೆಂಡ್ ವೈಫ್ ಸನ್ ಅಂತ, ಅದು ಬೇರೆ ವಿಷಯ ಬಿಡಿ ಆಯಿತಾ. ದೆನ್ ಐ ವಾಸ್ ಥಿಂಕಿಂಗ್ ನನ್ನ ಅಪ್ಪಂದು ಏಜ್ ಅವರು, ಹೀಸ್ 60+, ಹೀಸ್ ಆ್ಯಸ್ ಓಲ್ಡ್ ಆಸ್ ಮೈ ಫಾದರ್. ಆ್ಯಂಡ್ 3 ವರ್ಷ ಮಗು ಅಂತ ಅದು ಬಿಟ್ಬಿಟ್ಟೆ ನಾನು. ಅದನ್ನ ನನಗೆ ಬೇಕಾಗಿಲ್ಲ ಅದೆಲ್ಲ. ಬಟ್ ನಾನು ಮನೆಗೆ ಬಂದುಬಿಟ್ಟು ಐ ವಾಸ್ ಥಿಂಕಿಂಗ್ ಅವ್ರು ಏನು ಹೇಳಿದ್ದು, ನಾನು 2 ದಿನ ಆದಮೇಲೆ ನಾನು ಇದು ಐ ವಿಲ್ ರೈಟ್ ದಿಸ್ ಅಂತ. ನಾನು ನನ್ನ 14 ಹಾರ್ಡ್ ಅಂಡ್ ರುಪೀಸ್ ನಾನು 2 ಪತ್ರಿಕೆ ತಗೊಂಡೆ. ನೋಡೋಣ ಅವರು ಒಂದು ಅಟ್ಲೀಸ್ಟ್ ಇಲ್ಲ ಬರ್ದಿದ್ದು ತಪ್ಪಾಯಿತು ಅಥವಾ ಬರ್ದಿದ್ದು ರಾಂಗ್ ಆಯಿತು, ರಾಂಗ್ ಇನ್ಫಾರ್ಮೇಷನ್, ಸಾರಿ ಬೇಡ ಸರ್ ಅವ್ರು ಸಾರಿ ಎಲ್ಲ ಬೇಕಾಗಿಲ್ಲ ನಮ್ಗೆ ಯಾರಿಗೂ. ಅಟ್ಲೀಸ್ಟ್ ಬರ್ದಿದ್ದು ರಾಂಗ್ ಇನ್ಫಾರ್ಮೇಷನ್ ಬರ್ದಿದ್ದೀನಿ ಅಂತೆಲ್ಲ ತೆಗೆದು ಒಂದು ಚುಕ್ಕೆನೂ ಹಾಕಿಲ್ಲ ಪೇಪರಲ್ಲಿ. ದೆನ್ ಐ ವಾಸ್ ಥಿಂಕಿಂಗ್, ಮೈ ಫ್ರೆಂಡ್ಸ್ ಟೋಲ್ಡ್ ಮಿ, ಪೂಜಾ 14 ರೂಪಾಯಿ ಯಾಕೆ ಕೊಟ್ಟು ಅವ್ರ ಬ್ಯಾಂಕ್ನ ನೀನು ತುಂಬಿಸ್ತೀಯಾ, ಬೇಡ ಬಿಡು ಬರೆಯಲ್ಲ, ಹಿ ವಿಲ್ ನೆವರ್ ರೈಟ್ ಇಟ್ ಅಂತ. ಇವತ್ತಿಗೂ ಒಂದು ಮಾತು ಹಾಕಿಲ್ಲ ಅವರು ಪೇಪರಲ್ಲಿ ನಾನು ಬರ್ದಿರೋದು ಅಂತ. ಸೊ ಐ ವಾಂಟ್ ಟು ಆಸ್ಕ್ ಹಿಮ್, ನನ್ನ ಅಪ್ಪಂಗೆ ಹಕ್ಕಿಲ್ವಾ ನನ್ನ ಬಗ್ಗೆ ಹೆಮ್ಮೆ ಪಡಲಿಕ್ಕೆ? ಹೀಸ್ ಟೇಕನ್ ದಟ್ ರೈಟ್ ಫ್ರಮ್ ಮೈ ಫಾದರ್ನು. ನಾನ್ಸೆನ್ಸ್. ನನಗೆ ಕೆಟ್ಟ ಕೋಪ ಬಂದಿದೆ ನನಗೆ. ಐ ಕುಡ್ ಯು ಕೆನಾಟ್ ಟೇಕ್ ಲಾ ಇನ್ ಟು ಯೋರ್ ಹ್ಯಾಂಡ್ಸ್. ನೀತಿ ನ್ಯಾಯ ಎಲ್ಲ ಅದು ಕೋರ್ಟ್ ಇದೆ. ನಾನು ಅವತ್ತು ಐ ಸ್ಪೋಕ್ ಟು ಹೈಕೋರ್ಟ್ ಜಡ್ಜ್. ಅಕ್ಕಂಗೆ ಫೋನ್ ಮಾಡಿಬಿಟ್ಟು ಐ ಸ್ಪೋಕ್ ಟು ಹರ್. ಶಿ ಸೆಡ್, ಪೂಜಾ ನಾನು ಹೆಸರು ಹೇಳಲಿಕ್ಕೆ ಹೋಗಬೇಡ, ಬಟ್ ದಿಸ್ ಇಸ್ ಇಟ್. ನೋ ಪೇಪರ್, ನೋ ಟೆಲಿವಿಷನ್ ಚಾನಲ್ ಕ್ಯಾನ್ ಕ್ಯಾರಿ ಯಾವುದೇ ಆಗಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಬೌಟ್ ಎನಿಬಡಿ. ಯಾರಿಗೂ ಹಕ್ಕಿಲ್ಲ ಅದು ಕ್ಯಾರಿ ಮಾಡಲಿಕ್ಕೆ ನ್ಯೂಸಲ್ಲಿ, ಗೊತ್ತಾ? ಅಕಾರ್ಡಿಂಗ್ ಟು ಲಾ ಯು ಡೋಂಟ್ ಹ್ಯಾವ್ ಅ ರೈಟ್ ಅನ್ಲೆಸ್ ಓನ್ಲಿ ಟೈಮ್ ನಾನು ತಪ್ಪಾಗಿ ತಿಳ್ಕೊಬೇಡ ಪೂಜಾ, ನಾನು ಹೇಳ್ತಾ ಇದ್ದೀನಿ ಅಂತ. ಇದು ನೀನಾಗಲಿ ನೀನು ಇಲ್ಲದೆ ಇಟ್ ಕ್ಯಾನ್ ಬಿ ಯು, ಇಟ್ ನೀಡ್ ನಾಟ್ ಬಿ ಯು. ಆದರೆ ಈ ಹಾಕೋ ಹಕ್ಕು ಯಾರಿಗೂ ಇಲ್ಲ, ಓನ್ಲಿ ಇಫ್ ಇಟ್ ಇಸ್ ಡೆಟ್ರಿಮೆಂಟಲ್ ಟು ದ ಸೊಸೈಟಿ. ಇದ್ರ ಬಗ್ಗೆ ಮಾತಾಡೋದು ನಿಮಗೆ ಇಷ್ಟು ಧೈರ್ಯ ಹೆಂಗೆ ಬಂತು? ನನಗೆ ಎಜುಕೇಷನ್ ಕೊಟ್ಟಿಲ್ವಾ ಅಪ್ಪ ನನಗೆ? ಒಂದು, ಮೈ ಡ್ಯಾಡ್ಸ್ ಗಿವನ್ ಮಿ ಅ ವೆರಿ ಗುಡ್ ಎಜುಕೇಷನ್. 1, 2 ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್, ಮೈ ರಿಲೇಟಿವ್ಸ್, ನಂದು ಶೃಂಗೇರಿಯಲ್ಲಾಗಲಿ, ನನ್ನ ಶ್ರೀಲಂಕಾದಲ್ಲಾಗಲಿ, ನಂದು ಮೈ ಇಂಡಸ್ಟ್ರಿ ಆಗಲಿ, ದೇ ಆಲ್ ಸ್ಟ್ಯಾಂಡ್ ಆಸ್ ಅ ಬ್ಯಾಕ್ ಬೋನ್. 2, ಥರ್ಡ್ ಒನ್ ಇಸ್ ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡದೇ ಇದ್ದಾಗ ಐ ಆಮ್ ಟೆಲಿಂಗ್ ಎವ್ರಿಬಡಿ, ನೀವು ತಪ್ಪು ಮಾಡದೇ ಇದ್ದರೆ ಯು ಹ್ಯಾವ್ ಟು ಕಮ್, ಬನ್ನಿ ಸುವರ್ಣ ಟಿವಿಗೆ ಬಂದು ಯು ಆಸ್ಕ್ ದೆಮ್ ಫಾರ್ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ ಗ್ಯಾರಂಟಿ ವಿ ಕ್ಯಾನ್ ಹ್ಯಾವ್ ಅ ಪ್ರಾಪರ್ ಚರ್ಚೆ ಇದ್ರ ಬಗ್ಗೆ ನಡೆಸ್ಬಿಟ್ಟು ಇದಕ್ಕೆ ಫುಲ್ ಸ್ಟಾಪ್ ಹಾಕಲೇಬೇಕು. ಆ್ಯಂಡ್ ಪೀಪಲ್, ನಾವು ಒಂದೇ ಒಂದು ಅದು ಐ ಥಿಂಕ್ ಐ ವಿಲ್ ಫಿನಿಶ್ ಇಟ್ ಆಫ್ ವೆನ್ ಐ ಹ್ಯಾವ್ ಟು ಸೇ, ತಗೊಳ್ತೀರಲ್ಲ ಈ ಪೇಪರ್ ಸ್ಟ್ಯಾಂಡಿಂದ, ದೇವ್ರು ನಿಮಗೆ ಬುದ್ಧಿ ಕೊಟ್ಟಿಲ್ವಾ? ಅದೇ ಒಂದು ಕೇಳಬೇಕು ನನಗೆ. ಐ ಥಿಂಕ್ ಗಾಡ್ಸ್ ಗಿವನ್ ಯು ಇನಫ್ ಇಂಟೆಲಿಜೆನ್ಸ್, ಮೋರ್ ದೆನ್ ಆನ್ ಆನಿಮಲ್ ಹೀಸ್ ಗಿವನ್ ಅ ಹ್ಯೂಮನ್ ಬೀಯಿಂಗ್ ಇಂಟೆಲಿಜೆನ್ಸ್. ಆ ಬುದ್ಧಿ ಒಂದು ಸ್ವಲ್ಪ ಉಪಯೋಗಿಸ್ಬಿಟ್ಟು ಈ ಥರ ಸ್ಟುಪಿಡ್ ಹಾಳಾದ ಟ್ಯಾಬ್ಲಾಯ್ಡ್ಸ್ನ ಎಲ್ಲ ನೀವು ಪ್ರೋತ್ಸಾಹ ಕೊಡಬೇಡಿ ಬೈ ಬೈಯಿಂಗ್ ಇಟ್. ಪ್ಲೀಸ್ ಡೋಂಟ್ ಬೈ ಅಂತ ನಾನು ಕೇಳ್ಕೊಳ್ತೀನಿ. ಬಿಕಾಸ್ ಬೈ ಡೂಯಿಂಗ್ ದಿಸ್ ಅಲ್ಲ, ಬೇರೆಯವ್ರ ಮನೆ ಹಾಳು ಮಾಡಿಕೊಂಡು ನಿಮ್ಮ ತಲೆ ಹಾಳು ಮಾಡಿಬಿಟ್ಟು ಸುಮ್ಮನೆ ಯಾಕೆ? ಬೇಕಾಗಿಲ್ಲ ನಮಗಿದೆಲ್ಲ. ಓಕೆ ಮೇಡಮ್, ಮಾತಾಡ್ತೀನಿ ನಿಮ್ಮ ಜೊತೆ, ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಬ್ರೇಕ್. ಈ ಸಿನಿಮಾದ ವಿಚಾರ ಬಂದಾಗ ಈ ಸಿನಿಮಾದ್ದು ಇವ್ರ ವಿವಾದದ ಬಗ್ಗೆ ತಿಳ್ಕೊಂಡ್ರಿ ನೀವು. ಇದು ಯಾಕೆ ಹೀಗಾಗ್ತಾ ಹೋಯ್ತು? ಯಾಕೆ ಮೊದಲು ಹೀಗಿತ್ತಾ ಅಥವಾ ಈ ಸಿನಿಮಾಕ್ಕೆ ಮಾತ್ರ ಹಿಂಗಾಯ್ತಾ? ಸರ್, ಈ ಸಿನಿಮಾಗೆ ಅಂತಂದರೆ, ಈ ಸಿನಿಮಾಗೆ ಅವ್ರು ಭೀಮಾ ತೀರದ ಹಂತಕರು ಅಂತ ಒಂದು ಪುಸ್ತಕ ಬರೆದ್ರಿಂದ ಕ್ಲೈಮ್ ಮಾಡ್ತಾರೆ. ಬಟ್ ಇದು ಫಿಕ್ಷನ್ ಅಲ್ಲ. ಭೀಮಾ ತೀರದ ಹಂತಕರು ಇವ್ರ ಕತೆ ಬರೆದಿರೋದು ಫಿಕ್ಷನ್ ಅಲ್ಲ.
ಫಿಕ್ಷನ್ ಆಗಿದ್ದಿದ್ರೆ ಈತ ಇದು ನಂದೇ ಕತೆ, ನಂದು ಕಾಪಿ ರೈಟು, ನಂದನ್ನು ಕದ್ದಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ನಡೆದಿರೋದು ಫ್ಯಾಕ್ಟ್ಸನ್ನ ಯಾವುದೇ ಒಬ್ಬ ಕತೆಗಾರ ಹೋದ್ರೂ ಇಫ್ ಯು ಜಸ್ಟ್ ಟೇಕ್ ಔಟ್ ದಿ FIR ಫ್ರಮ್ ದಿ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಸ್ ಅಂಡ್ ಇಂಟರ್ವ್ಯೂ ದೋಸ್ ಹೂ ಆರ್ ಕನೆಕ್ಟೆಡ್ ಅಂಡ್ ವಿಕ್ಟಿಮೈಸ್ಡ್ ಬೈ ದಿ ಸಿನಿಮಾ ನಟ ನಟಿಯರ ಟಾರ್ಗೆಟ್ ಯಾಕೆ ಸರ್? ಸಿನಿಮಾ ನಟ ನಟಿಯರ ಟಾರ್ಗೆಟ್ ಏನು ಅಂತಂದರೆ ಅವನಿಗೆ ಒಂದು ತಾನೊಬ್ಬ ಸೆಲೆಬ್ರಿಟಿ ಅನ್ನೋ ಒಂದು ಭ್ರಮೆ ಇದೆ. ಆ ಭ್ರಮೆಯಲ್ಲಿ ಏನು ಮಾಡ್ತಾನೆ ಅಂತಂದರೆ ಈ ಸೆಲೆಬ್ರಿಟಿಗಳು ತನ್ನ ಕಂಟ್ರೋಲಲ್ಲಿರಬೇಕು. ನಾನು ಒಂದು ಮಾತು ಮೊದಲೇ ಹೇಳಿದೆ, ಅವನ ಹೆಂಗಸಿನ ಹುಚ್ಚಿಗೆ ಯಾವ ಹೆಂಗಸ ಆಗಬೇಕೋ ಆಗಬಹುದು. ಆದರೆ ಈ ಸಿನಿಮಾ ನಟಿಯರದು ಈ ಸಂಬಂಧಗಳು ಅವ್ರು ನನ್ನ ಕಂಟ್ರೋಲ್ ಇದ್ದಾರೆ, ಅವಳು ಕರೆದ ತಕ್ಷಣ ನಾನು ಬಂದು ಕೂತ್ಕೊಡ್ತಾರೆ, ಇದನ್ನು ಜಂಬ ಕೊಚ್ಕೊತಾನೆ ಅವ್ನು ಕೂತ್ಕೊಂಡು. ಕರೀಲ್ಲ ಈಗ ಅವಳನ್ನ ಫೋನ್ ಮಾಡ್ತೀನಿ ನೋಡಿ ಹೆಂಗೆ ಮಾತಾಡ್ತಾಳೆ, ಸ್ಪೀಕರ್ ಫೋನ್ ಆನ್ ಮಾಡೋದು. ಮತ್ತೆ ಯಾಕೆ ನನಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳೋದು? ಈಗ ಸಿಕ್ಕಾಕೊಂಡು ಬಿದ್ನಲ್ಲ, ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಈ ಎಷ್ಟೋ ಜನಕ್ಕೆ ಮಾಡಿದ್ದಾನೆ. ತುಂಬಾ ನಟಿಯರು ಬಂದು ಹೋಗಿದ್ದಾರೆ ಪಾಪ, ಇವನಿಗೆ ಸರೆಂಡರ್ ಆಗಿದ್ದಾರೆ. ಅದನ್ನ ತನ್ನ ಈ ಒಂದು ದುಷ್ಟಕೂಟ ಸೇರಿಸ್ಕೊತಾನೆ ಇವನು. ಅಲ್ಲಿ ಕೆಲವರು ಒಂದಿ ಮಾಗಿದ್ರು, ಕೆಲವು ಹೊಗಳಭಟ್ರು, ಕೆಲವರು ಇವನ ಬಗ್ಗೆ ಕವಿತೆ ಕವನ ಬರೆದು ಹಾಡೋರು, ಓಹೋ ಹೌದಾ ಸರ್ ಅನ್ನೋರು, ಈ ಥರದವ್ರದ್ದು ಗ್ಯಾಂಗ್ ಇವನು ಹೇಳಿದ್ದನ್ನು ಕೇಳ್ತಾ ಕೂತ್ಕೋಬೇಕು ಅವರು. ಅಂಥ ಸಂದರ್ಭಗಳಲ್ಲಿ ಈ ಥರದ್ದು ಇವನ ದೊಡ್ಡ ಸ್ಥಿತಿನ ತೋರಿಸ್ಕೊಳ್ಳೋದಕ್ಕೆ ಅವನು ಬಳಸ್ಕೊತಾನೆ. ಈಸ್ ಎ ಮೆಗಲೋಮ್ಯಾನಿಯಾಕ್. ಅದ್ರ ಜೊತೆಗೆ ಬೈಪೋಲಾರ್ ಡಿಸೀಸ್ ಜೊತೆ ಮೆಗಲೋಮ್ಯಾನಿಯಾಕ್. ಎಲ್ಲದರಲ್ಲೂ ನನಗೆ ದೊಡ್ಡದು ಬೇಕು, ಅತಿ ದೊಡ್ಡವನು ನಾನಾಗಬೇಕು ಅನ್ನೋ ಒಂದು ಹುಚ್ಚಿದೆ ಅವನಿಗೆ. ಈ ತನ್ನ ಸ್ಟೇಟಸ್ ನೋಡಿ, ಅವಳು ಕರೆದ್ರೆ ಬರ್ತಾಳೆ, ಇವಳು ಕರೆದ್ರೆ ಬರ್ತಾಳೆ, ಈಗ ಫೋನ್ ಮಾಡ್ತೀನಿ ಅಂತ ಸ್ಪೀಕರ್ ಫೋನ್ಗಳು ಹಾಕಿ ಫೋನ್ ಮಾಡೋದು, ಈ ಶೋ ಆಫ್ ಬಿಸ್ನೆಸ್ ಕೊಡೋದಕ್ಕೆ ಇವನು ಈ ಥರದ್ದೆಲ್ಲ ಉಪಯೋಗಿಸ್ಕೊತಾನೆ. ಇಫ್ ನಾಟ್ ಅದು ಬಿಟ್ಟರೆ ಗ್ಲಾಮರ್, ಫಿಲಮ್ ಆ್ಯಕ್ಟರ್ ಅಂತಾರೆ ನ್ಯಾಚುರಲಿ ಗ್ಲಾಮರ್ ಇರುತ್ತೆ. ಆ ಥರದ್ದು ಗ್ಲಾಮರ್ನ ಬಯಸ್ತಾನೆ ಅವನು. ಬಟ್ ಬೇರೆ ವಿಚಾರಗಳಿಗೆ ಅವನು ಆ ಸಂದರ್ಭಕ್ಕೆ ಯಾರೇ ಆದರೂ ಆಗ್ಬೋದು. ಅನ್ನ ಸಾರು ಬೇಕಾರಾಗ್ಬೋದು, ಬಿರಿಯಾನಿ ಬೇಕಾರಾಗ್ಬೋದು, ಏನಿಲ್ಲ ತಿಂದುಬಿಡ್ತಾನೆ ಹೊಟ್ಟೆ ಹಸ್ತಿತ್ತು. ರೈಟ್ ಸತೀಶ್ ಮಾತಾಡ್ತೀನಿ, ಪೂಜಾ ನಿಮ್ಮ ಜೊತೆ ಮಾತಾಡ್ತೀನಿ. ನಾವು ಚರ್ಚೆ ಕೊನೆ ಅಂತ ಹೇಳಿದ್ದು ಅದು ಮೊದಲು ಮತ್ತೊಂದು ಬ್ರೇಕ್. ಅಲ್ಲಿ ಇಲ್ಲದಿದ್ದ ಒಂದು ಗಲಭೆಯನ್ನು ಮತ್ಸರವನ್ನು ಹುಟ್ಟಾಕಿ ಇವನು ಅದನ್ನು ಕವರ್ ಪೇಜ್ ಸ್ಟೋರಿ ಮಾಡ್ಕೊಳ್ಳುವಂಥ ಒಂದೇ ಒಂದು ಉದಾಹರಣೆ ಅಂತಂದರೆ, ಒಂದು ದಿವಸ ನಮಗೆ ಲೀಡ್ ಏನು ಇವತ್ತು ಪೇಪರ್ಗೆ ಅಂತ ಗೊತ್ತಿಲ್ಲ. ನಾನು ಪದೇ ಪದೇ ಹೋಗಿ ಸರ್ ಐಟಮ್ಸ್ ಇತ್ತು ಬಟ್ ಲೀಡ್ ಮಾಡೋದು ಯಾವುದು ಅಂತ ರವಿ ಬೆಳಗೆರೆ ಹೇಳಬೇಕು. ಯಾವ್ದು ಲೀಡ್ ಮಾಡೋಣ ಸರ್ ಅಂತ ಕೇಳ್ತಾ ಇದ್ದೀನಿ. ರಾತ್ರಿ 9:30 ಆಯಿತು, 10 ಆಯಿತು. ತಡಿಯೋ ಯಾಕೆ ಅರ್ಜೆಂಟ್ ಮಾಡ್ತಾ ಇದೆಯಾ ಅಂತಲೇ ಏನೋ ಇರ್ಬೋದು ಮನಸ್ಸಲ್ಲಿ. ನನ್ನ ಕೆಲಸ ಅಂತೂ ಮುಗಿದಿತ್ತು, ನಾನು ಕೂತಿದ್ದೆ. 15 ನಿಮಿಷಕ್ಕೆ ಆಚೆ ಕಡೆ ಎದ್ದು ಬಂದಿದ್ದು ಹಾಕಿ ಲೀಡು, ಜಲ್ಲಿ ವೆಂಕಟೇಶ ಮಠಾಶ್ ಅಂತ. ಮರ್ಡರ್ ಆಗಿ 15-20 ನಿಮಿಷ ಆಗಿದೆ, ಈತನಿಗೆ ಇನ್ಫಾರ್ಮೇಷನ್ ಬಂದಿದೆ. ಅಂದರೆ ಕೊಲೆ ಮಾಡಿದವರೇ ಇವನಿಗೆ ಹೇಳಿದ್ದು, ಮೊದಲನೇ ಕೊಲೆ ಆಗುತ್ತೆ ಅಂತ ಇವನಿಗೆ ಪ್ರೀ ಇಂಟಿಮೇಷನ್ ಇತ್ತು. ಇಂಥ ಎಷ್ಟೋ ಕೊಲೆಗಳು ಈ ಜೇಡರಳ್ಳಿ ಕೃಷ್ಣಪ್ಪ ಮತ್ತು ಲೇಔಟ್ ಮಂಜನ ನಡುವೆ ತಂದಾಕ್ದ. ಲೇಔಟ್ ಮಂಜಂಗೆ ಜೇಡರಳ್ಳಿ ಕೃಷ್ಣಪ್ಪನ ವಿರುದ್ಧ ಎತ್ಕಟ್ಟ, ಜೇಡರಳ್ಳಿ ಕೃಷ್ಣಪ್ಪಗೆ ಲೇಔಟ್ ಮಂಜುನ ವಿರುದ್ಧ ಎತ್ಕಟ್ಟ. ಕೊನೆಗೆ ಅದು ಲೇಔಟ್ ಮಂಜನ ಕೊಲೆಯಲ್ಲಿ ಸಮಾಪ್ತಿ ಆಯಿತು. ಲೇಔಟ್ ಮಂಜನ ಹತ್ರ ಒಂದು ರಿವಲ್ವರ್ ಇತ್ತು ಅಂತಿತ್ತು, ಆದರೆ ಕೊಲೆಯಾದ ಸಮಯದಲ್ಲಿ ಸಿಗಲಿಲ್ಲ. ಆವಾಗ ಕಾಟನ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಸುಬ್ಬಣ್ಣ ಕೈ ತೊಳ್ಕೊಂಡು ಇದ್ದೇ ಬಿದ್ದರು. ಅದು ಗನ್ ಸಿಕ್ತು, ಅವರು ಅದನ್ನು ಸೀಸ್ ಮಾಡಿದ್ರು. ಸೀಸ್ ಮಾಡಿದಾಗ ಬಂದಿದ್ದೆಲ್ಲಿಂದ ಅಂತಂದರೆ ಮೂಲ ಬೇರು ತಿರ್ಗಾ ಅದು ರವಿ ಬೆಳಗೆರೆ ಹತ್ರಕ್ಕೆ ಬಂತು. ಆದರೆ ಇವನ ವರ್ಚಸ್ಸು ಮತ್ತು ಇವನಿಗೆ ಎದ್ದಿದ್ದ ಪತ್ರಕರ್ತನ ಸಂಪರ್ಕಗಳಿಂದ ಅದು ಹೇಗೋ ಮುಚ್ಚೋಯ್ತು. ಇವನು ಪ್ರತಿಯೊಂದು ಗ್ಯಾಂಗಲ್ಲೂ ಆ ಒಂಟೆ ಮತ್ತು ಆ ರೋಹಿತ್ ಅಂತ ಅವನು ಒಂಟೆ ಹೆಸರು, ಅವನನ್ನು ಅತ್ಯದ್ಭುತವಾಗಿ ಇವನು ವಿಜೃಂಭಿಸಿ ಬರ್ದ. ಸುನೀಲ್ನ ಸೈಲೆಂಟ್ ಸುನೀಲ ಅಂತ ಬರ್ದ. ರಾಬ್ರಿ ಮಾಡ್ಕೊಂಡು ಓಡಾಡ್ತಿದ್ದು ಹುಡುಗ ಅವ್ನು ಕರೆದು ಬುದ್ಧಿವಾದ ಆಡ್ಬೋದು. ಅಶೋಕ್ ಕುಮಾರ್ ಎಷ್ಟೋ ರೆಡಿ ಮಾಡಿಬಿಟ್ಟಿದ್ರು ಅವನ್ನ ಸೋಮನ್ನ. ಇವನವನ್ನ ಡೆಡ್ಲಿ ಸೋಮ ಅಂತ ಬರೆದು ಅವನಿಗೆ ಇಲ್ದಿದ್ದು ಸ್ಕೋಪ್ ಕೊಟ್ಟು ಅವರು ಭ್ರಮೆಗೆ ಬೀಳೋಂಗೆ ಮಾಡ್ಬಿಟ್ಟ. ಹೌದು, ನಾನು ಡೆಡ್ಲಿ ಅನ್ಕೊಂಬಿಟ್ಟ ಪಾಪ ಅವನು ಮಾಡ್ತಾ ಇದ್ದಿದ್ದು ಬರೀ ರಾಬ್ರಿ ಮೊದಲು. ಅವ್ನು ತಮ್ಮಂಗೆ ಹೊಡೆದಿದ್ದ ಅನ್ನೋಕ್ಕೆ ಕುರುಬುರಪೇಟೆ ರಾಜನೊಬ್ಬನ ಮರ್ಡರ್ ಕೇಸಲ್ಲಿ ಇದ್ದ ಅವನು ಒಳ್ಳೆ ಹುಡುಗಾನೆ. ಅವನೇನು ಬೇಸಿಕಲಿ ರೌಡಿ ಅಲ್ಲ, ಅವ್ರ ಮನೇಲೆಲ್ಲ ಒಳ್ಳೆ ಫ್ಯಾಮಿಲಿನೇ. ಬಟ್ ಏನೋ ಒಂದು ದ್ವೇಷಕ್ಕೆ ಒಂದು ಕೊಲೆ ಮಾಡ್ದ ಅವನು, ಅದು ಪರ್ಸ್ನಲ್ಲು ತೀರಾ. ಅವ್ನು ತಮ್ಮಂಗೆ ಹೊಡೆದಿದ್ದಕ್ಕೆ ಅವ್ನು ಸಿಟ್ಟಿನ ವ್ಯಕ್ತಿ. ಬಟ್ ಅವನ್ನ ಡೆಡ್ಲಿ ಸೋಮ ಅಂತ ವಿಜೃಂಭಿಸಿ ಕೊನೆಗೆ ಅವನು ಎನ್ಕೌಂಟರ್ ಆಗೋಂಗೆ ಮಾಡ್ದ. ಎಷ್ಟೋ ಎನ್ಕೌಂಟರ್ಗಳು ಇವನಿಂದ ಆಗಿದೆ, ಎಷ್ಟೋ ರೌಡಿಗಳು ಬಡದಾಟ ಆಡಿ ಕೊಲೆ ಆಗಿದ್ದಾರೆ. ಇವನು ಮೊದಲೇ ನಾನು ಹೇಳ್ದಂಗೆ ಇವನು 10 ರಿವಲ್ವಾರ್ಗಳು ಬೆಂಗಳೂರಲ್ಲಿ ನಂದು ಓಡಾಡ್ತಾ ಇದೆ, 10 ರಿವಲ್ವಾರ್ಗಳು ನಿನ್ನ ಕಡೆ ಗುರಿ ಆದರೆ ಏನಾಗ್ಬೋದು ಹೇಳು ಅಂತ ಕೇಳಿದ್ನಲ್ಲ. ಇವತ್ತು ಈ ಗನ್ ರನ್ನಿಂಗ್ ಬಗ್ಗೆ, ರೋಜರ್ ಚಟ್ಯಚ್ಚ ಎಲ್ಲೋದ ಅನ್ನೋದ್ರ ಬಗ್ಗೆ, ಯಾವ್ಯಾವ ರೌಡಿಗಳ ಕೈಯಲ್ಲಿ ಗನ್ ಸಿಕ್ತಲ್ಲ ಅದು ಎಲ್ಲೆಲ್ಲಿಂದ ಬಂತು ಅಂತ ಒಂದು ನಿರ್ದಿಷ್ಟವಾದ ತನಿಖೆ, ನಿಷ್ಪಕ್ಷಪಾತವಾಗಿ ಇವನ ಯಾವುದೇ ವರ್ಚಸ್ಸಿಗೆ, ಇವನು ಯಾವುದೇ ಸಂಪರ್ಕಕ್ಕೆ ಬಲಿ ಬೀಳದೆ ಯಾರಾದರೂ ಒಬ್ಬ ಅಧಿಕಾರಿ ಮಾಡಿದಲ್ಲಿ ನಿಜವಾಗ್ಲೂ ಅಂಡರ್ ವರ್ಲ್ಡು ಇವತ್ತು ಬಹುಶಃ ಬೆಂಗಳೂರಲ್ಲಿ ಝೀರೋ ಮಾಡಿಬಿಡ್ಬೋದು, ಅದನ್ನು ನ್ಯೂಟ್ರಲ್ ಮಾಡಿಬಿಡ್ಬೋದು. ಇವತ್ತು ನನಗೊಂದು ಜೋಕ್ ಹೇಳಿದ್ರು ಸರ್, ಕೊನೆಗೆ ಹೇಳ್ತೀನಿ. ಒಬ್ಬರು ಪೊಲೀಸ್ ಆಫೀಸರು, ರೀ ಸತೀಶ್ ಇವಾಗ ರೌಡಿಗಳು ಪಿಸ್ತೂಲು ಗನ್ನು ಎಲ್ಲ ತೊಗೊಂಡೋಗೋದು, ಚಾಕು ಎಲ್ಲ ಇಡೋದು ಬಿಟ್ಬಿಟ್ಟಿದ್ದಾರಂತ ರೀ ಎದುರ್ಸಕ್ಕೆ ಅಂತಂದರು. ಮತ್ತೆ ಸರ್ ಅಂತಂದೆ ನಾನು, ತಗೊಂಡೋಗಿ ಇಡ್ತಾರೆ ನಿಮ್ಮ ಪೇಪರು ಎದುರುಗಡೆ, ಹಾಯ್ ಬೆಂಗಳೂರು ನೋಡಿ, ಇದರಲ್ಲಿ ಪುಟದಲ್ಲಿ ಏನು ಬಂದಿದೆ, ಡೆಡ್ಲಿ ಸೋಮ ನಾನೇ, ಚೂರಿ ಚಂದ್ರ ನಾನೇ,
ಚೂರಿ ಚಿಕ್ಕ ನಾನೇ, ಲಾಂಗ್ ಲತೀಫ್ ನಾನೇ, ಇವನು ಬರ್ತಾ ಇದ್ರೆ ಎದೆ ನಡುಗುತ್ತಿರುತ್ತದೆ, ಭೂಮಿ ಗುಡುಗುತ್ತಿರುತ್ತೆ ಅಂತೆಲ್ಲ ಬರೆಯೋದು. ಹಾಗೆ ಕಜ್ಜಿನಾಯಿ ನಾನೇ ಅಂತ ಹೇಳ್ಸ್ಕೋಬೇಕಂದ್ರೆ ಕಜ್ಜಿನಾಯಿ ಅಂತ ಯಾರೋ ಕರೆದ್ರಂತಾರ, ಕಜ್ಜಿನಾಯಿ ಆಮೇಲೆ ಹಡಬೆನಾಯಿ ಅಂತ ಯಾರು ಕರೆದ್ರಲ್ಲ, ಅದು ಹಿ ಓನ್ಲಿ ನೋ. ಕೊಚ್ಚೆಯಿಂದ ಎದ್ದು ಬಂದು ಹಂದಿ ಅದು. ಇಲ್ಲ ಬ್ಲಡ್ ಮನಿ ಸರ್ ಇದೆಲ್ಲ, ಏನ್ ಹೇಳ್ತೀರಾ? ಬ್ಲಡ್ ಮನಿ ಇದೆ ಇದು. ಇದು ನಿಜವಾಗ್ಲೂ ಸರ್, ಇದು ನಿಷ್ಪಕ್ಷಪಾತ ಒಂದು ತನಿಖೆ ನಡಬೇಕು. ಅಂಡರ್ ವರ್ಲ್ಡ್ ನ್ಯೂಟ್ರಲ್ ಆಗುತ್ತೆ, ಮತ್ತೆ ಇವನು ಎಷ್ಟೋ ಸಂಪರ್ಕಗಳು ಬಿದ್ದು ಜನ ಎಸ್ಪೆಷಲಿ ಲೇಡೀಸು ಧೈರ್ಯವಾಗಿ ಬದುಕೋಂಗಾಗುತ್ತೆ. ಸಮಾಜದ ವ್ಯಾಧಿ ಇವನು, ನಾನು ಹೇಳ್ದಲ್ಲ, ಇವನು ಸಾಮಾಜಿಕ ವ್ಯಾಧಿ. ಇವನೊಬ್ಬ ಖಾಸಗಿ ವ್ಯಕ್ತಿ ಆಗಿಲ್ಲ, ಈಗ ಇವನು ಸಾರ್ವಜನಿಕ ಜೀವನದಲ್ಲಿದ್ದಾನೆ. ಇವನು ಪೇಪರ್ ಓದಿ ಎಷ್ಟೋ ಜನ ಕೆಟ್ಟವರಾಗ್ತಾ ಇದ್ದಾರೆ, ಇವನು ಪೇಪರ್ ನೋಡಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ, ಎಷ್ಟೋ ಜನ ಹಿಂಗೆ ನೊಂದು ಹುಡುಗಿರಿದ್ದಾರೆ. ನಾವು ಅಕ್ಕ ತಂಗಿರ ಜೊತೆ ಬೆಳೆದಿರೋರು. ಇವನ್ ಇದ್ರ ಬಗ್ಗೆ ತನಿಖೆ ನಡೀಲೇಬೇಕು. ಇಲ್ಲ, ಮೊನ್ನೆ ಇನ್ನೊಂದು ಚರ್ಚೆಯಲ್ಲಿ ನಿಮ್ದು ಯಾರು CCB ಆಫೀಸರು ಫೋನ್ ಮಾಡಿಬಿಟ್ಟು ಹೇಳಿದ್ರು, ನಾನು ಆ್ಯಕ್ಚುಲಿ ಬರ್ಕೊಂಡೆ, ಐ ವಾಸ್ ಆ್ಯಕ್ಚುಲಿ ಕ್ಲಾಪಿಂಗ್ ಮನೇಲಿ ಕೂತ್ಕೊಂಡು. ಅವ್ರು ಹೇಳಿದ್ರು ಹಾಲು ಕೊಟ್ಟು ಬದುಕಿಸೋ ಬದಲು ವಿಷ ಕೊಟ್ಟು ಸಾಯಿಸ್ತಾ ಇದ್ದಾನೆ ಅಂತ. ಆಯಿತಾ? ಕರೆಕ್ಟ್ಲಿ ಈ ಸೆಡ್ ಅಲ್ವಾ? ಇವಾಗ ಐ ಮೀನ್ ಯು ಟೇಕ್ ಮೈ ಸ್ಟೋರಿ, ನನ್ನ ಆಲ್ರೆಡಿ ಸಾಯಿಸಾಕ್ಬಿಟ್ಟಿದ್ದಾರೆ. ಬಂದು ನಾನು ಇದು ಮೈ ಫ್ಯೂನ್ರಲಲ್ಲಿ ಬಂದು ನನ್ನ ಬಾಯಿಗೆ ನೀರು ಹಾಕ್ಬಿಟ್ಟಿಲ್ಲ, ಬದುಕಮ್ಮ ನಾನು ಮಾಡಿದ ತಪ್ಪು ಅಂತ ಹೇಳೋ ಪ್ರಯೋಜನ ಇದೆಯಾ ಅದರಲ್ಲಿ? ಅವ್ರು ಚೆನ್ನಾಗಿ ಲೋಫರ್ ನನ್ನ ಮಗ, ಆಮೇಲೆ ಏನೋ ಹಲ್ಕ ನನ್ನ ಮಗ ಅಂತೆಲ್ಲ ಬೈದ್ಬಿಟ್ಟಿದ್ದಾರೆ. ನನಗೆ ಅದೆಲ್ಲ ಬರಲ್ಲ, ಅದೆಲ್ಲ ನನ್ನ ಸಂಪ್ರದಾಯದಲ್ಲಿ ನನ್ನ ಕಲ್ಚರಲ್ಲಿ ಹೇಳ್ಕೊಟ್ಟಿಲ್ಲ ಇದೆಲ್ಲ. ಬಟ್ ಇದೆಲ್ಲ ಕಲ್ತ್ಕೊಂಡಾಗ ಹೌದು ಕರೆಕ್ಟಾಗೇ ಇದೆ ಅಂತ ಅನಿಸುತ್ತೆ ನನಗೆ. ಇವ್ರನ್ನ ಇಷ್ಟು ದೊಡ್ಡಕ್ಕೆ ಮಾಡಿಬಿಟ್ಟು ಪುಟ್ ಹಿಮ್ ಆನ್ ಅ ಹೈ ಪೆಡಿಸ್ಟಲ್. People who've done that, no, they are responsible for that. They also have to claim responsibility for it. Yakandre avrna, he's a journalist, and as of now, idu nanna abhipraya, whether it's right or wrong, ನನಗೆ ಗೊತ್ತಿಲ್ಲ. ಆಕ್ಟ್ರೆಸ್ ಆಗಿ ಬೇರೆ ಆಕ್ಟರ್ಸ್ ಏನು ಹೇಳ್ತೀರಿ ಪೂಜಾ? I think as forget an actress, as a girl, as a woman in society, ಅನ್ಯಾಯ ಆಗಬೇಕಾದ್ರೆ ಬಂದು you have to stand up for your rights. You have every right to come and stand up. ಅದ್ರ ಬಗ್ಗೆ ನೀವು without getting scared, I think you have to come. ಆ್ಯಂಡ್ ಅವ್ರನ್ನ ನಮ್ಮನ್ನು ಸಪೋರ್ಟ್ ಮಾಡ್ಲಿಕ್ಕೆ ನೀವು ಇದ್ದೀರಾ ಅಂತ ನೀವು ನಮಗೆ ಯು ಆಲ್ರೆಡಿ ಗಿವನ್ ಅಸ್ ಇದು ಏನು ಹೇಳೋದು ಸ್ಟ್ಯಾಂಪ್ ಕೊಟ್ಟಿದ್ದೀರಾ, ಯು ಗಿವನ್ ಅಸ್ ದಟ್ ಗ್ಯಾರಂಟಿ. ಆ ಗ್ಯಾರಂಟಿಯಲ್ಲಿ ಐ ಆಮ್ ಇನ್ವೈಟಿಂಗ್ ಎವ್ರಿಬಡಿ, ಯಾರ್ಯಾರು ಇದ್ದೀರಾ ಬನ್ನಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು. ಬಿಕಾಸ್ ದ ಎಂಟೈರ್ ಪಬ್ಲಿಕ್, ಇವಾಗ ಮೊನ್ನೆ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದಾಗ, ರವಿ ಬೆಳಿಗ್ಗೆರ ನಾವು ಅವ್ರ ಪೇಪರಲ್ಲಿ ಬರೆಯೋದೆಲ್ಲ ಕರೆಕ್ಟು ಅಂತ ಯೋಚನೆ ಮಾಡಿಕೊಂಡು ನಿನ್ನ ಬಗ್ಗೆ ಬರೆದಿದ್ರು ಪೂಜಾ, ನೀನು ನನಗೆ ತುಂಬ ಸಂಕೋಚ, ಸೋ ಎಂಬ್ಯಾರಿಸ್ ನಿನ್ಗೆ ಫೋನ್ ಮಾಡಲಿಲ್ಲ. ಅದನ್ನು ಐ ಸೆಡ್ ಯು ಆರ್ ನಾಟ್ ವರ್ತ್ ಬೀಯಿಂಗ್ ಮೈ ಫ್ರೆಂಡ್ ಇಫ್ ಯು ಬಿಲೀವ್ ಸಮಡಿ ಲೈಕ್ ದಿಸ್. ಬೇಡ, ಇಂಥದ್ದೆಲ್ಲ ಬೇಡ ನಮಗೆ. ಐ ಆಮ್ ಆಸ್ಕಿಂಗ್ ಎವ್ರಿಬಡಿ, ಎವ್ರಿ ಗರ್ಲ್, ಪ್ಲೀಸ್ ಕಾಲ್. ಐ ಆಮ್ ಶ್ಯೂರ್ ನಮ್ಮ ದ ಮೇನ್ ದ ಆಫೀಸರ್ಸ್ ಅದೇ ಅದನ್ನ ಸ್ಕ್ರೀನ್ ಮಾಡಿಬಿಟ್ಟು ಯು ಹ್ಯಾವ್ ಟು ನಾನು ಐ ಆಮ್ ಇಲ್ಲದೇ ಇದ್ರೆ ನಾನೇ ಬುಕ್ ಹರ್ತಾಲ್ ಮಾಡ್ತೀನಿ ಇಲ್ಲಿ ಬಂದು. ಇನ್ನೊಂದು, ವಾಟ್ ಡಿಡ್ ರವಿ ಬೆಳಗೆರೆ ಸೇ, ನಾನು ಇದು ಸಮ್ಮರ್ ಮುಗಿಲಿ, ಬೇಸಿಗೆ ಕಾಲ ಮುಗಿಲಿ, ನಾನು ಪಾದಯಾತ್ರೆಗೆ ಹೋಗ್ತೀನಿ. ಯಾಕೆ ಬೇಸಿಗೆ ಕಾಲ ಮುಗಿಬೇಕು, ಇವಾಗಲೇ ಹೋಗ್ಬೇಕಲ್ಲ? ಅವರು ಅಷ್ಟು ನಾನು ಹೇಳ್ತಾ ಇರೋದೆಲ್ಲ ಸರಿ ಅಂತ ಇದ್ದಿದ್ರೆ ಮೊನ್ನೆನೇ ಹೋಗ್ಬೇಕಿತ್ತಲ್ಲ. ಅಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಈ ಭೀಮಾ ತೀರದಲ್ಲಿ ಅಂತ ಒಂದು ಫಿಲ್ಮ್ ಬಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೆ. ನಾನು ಪಾದಯಾತ್ರೆ ಹೋಗ್ತೀನಿ ಅಂತ. ಅದ್ರ ಮುಂಚೆ ವಿಜಯ್ ಹ್ಯಾಸ್ ಗಾನ್ ನೋ ದೇರ್. ಸೊ ಯಾರು ಸರಿ ಯಾರು ಸುಳ್ಳು ಅಂತ ನಮ್ಮ ಆಡಿಯನ್ಸ್ ಗೊತ್ತಾಗಲ್ಲ. ಆಡಿಯನ್ಸ್ ಪ್ಲೀಸ್, ಆಲ್ ಐಮ್ ಸೇಯಿಂಗ್ ಇಸ್ ನಿಮ್ಗೆ ದೇವ್ರು ಕೊಟ್ಟಿರೋ ಬುದ್ಧಿನ ಉಪಯೋಗಿಸ್ಕೊಂಡು ಡೋಂಟ್ ಇವ್ರು ಇಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಡಿ ಅಂತ ನನ್ನ ಇದು ಐ ವಿನಂತಿ. ವಾಟ್ ಯು ಸೇ? ರಿಕ್ವೆಸ್ಟ್. ಥ್ಯಾಂಕ್ ಯು ಅಜಯ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮದು ಸತೀಶ್, ಥ್ಯಾಂಕ್ ಯು. ಪೂಜಾ, ಥ್ಯಾಂಕ್ ಯು ಸೊ ಮಚ್. ನಮ್ಮದು ದೇಶಕ್ಕೆ ಬಂದು ಚರ್ಚೆ ಭಾಗವಹಿಸಿದ್ರಿ. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ಥ್ಯಾಂಕ್ ಯು ಗೌರೀಶ್ ನಮ್ಮ ಜೊತೆ ಕೂತಿದ್ದಕ್ಕೆ. ಸೊ ಇದಿಷ್ಟು ಇವತ್ತಿನ ಚರ್ಚೆ ಜುಗಲ್ಬಂದಿ. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣ ಸುದ್ದಿಯಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.